ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವಾ ಸರ್ವಕಾರ್ಯೇಷು ಸರ್ವದಾ. ಸರ್ವಕಾರ್ಯೇಷು ಸರ್ವದಾ. ಬಂಧುಗಳೇ, ರಾಮಾಯಣ ದರ್ಶನಂ ಇದರ ವ್ಯಾಖ್ಯಾನದ ಸರಣಿ ಸಂಚಿಕೆ 43 ಮುಗಿಸಿ 44ನೇ ಸರಣಿಯ ಸಂಚಿಕೆಯನ್ನು ಪ್ರವೇಶ ಮಾಡ್ತಾ ಇದ್ದೇವೆ. ಬಹಳ ಮುಖ್ಯ ಭಾಗದ ಕಡೆಗೆ ನಾವು ಸಾಗ್ತಾ ಇದ್ದೇವೆ. ಇಲ್ಲಿ 4 ದಿಕ್ಕಿನಲ್ಲಿ ವಿಭಾಗಿಸಲ್ಪಟ್ಟು ಸಾಗಿದ ಕಪಿಗಳ ತಂಡ, ದಕ್ಷಿಣ ದಿಕ್ಕಿನಲ್ಲಿ ಜಾಂಬವರು, ಅವರ ನೇತೃತ್ವ ಹನುಮಂತ, ಅಂಗದಾದಿಗಳು ಸಾಗುತ್ತಾ ಸಾಗುತ್ತಾ ಬಂದು ಸ್ವಯಂ ಪ್ರಭಾದೇವಿಯ ಸೂಚನೆ, ದ್ವೀಪಾಂತರದ ಲಂಕೆಯಲ್ಲಿ ರಾವಣನಿದ್ದಾನೆ. ಹಾಗೆ ಮುಂದೆ ಬರುವಾಗ ಜಟಾಯುವಿನ ಜ್ಯೇಷ್ಠನಾದಂತಹ ಸಂಪಾತಿಯ ದರ್ಶನ, ಸಂಪಾತಿಗೆ ಉರಿದು ಹೋದಂಥ ರೆಕ್ಕೆ ಮೂಡಿಕೊಂಡದ್ದು. ಅವ ಸ್ಪಷ್ಟವಾಗಿ ಸಮುದ್ರದಾಚೆಯ ದ್ವೀಪ ಲಂಕೆಯಲ್ಲಿ ರಾವಣನಿದ್ದಾನೆ ಅಂತ ಸೂಚಿಸ್ತಾನೆ. ಹಾಗೆ ತೆಂಕಣ ಸಾಗರದ ದಕ್ಷಿಣಕ್ಕೆ ಬಂದು ನಿಲ್ತಾರೆ. ಇವರೆಲ್ಲರೂ ಈ ಸಂದರ್ಭದ ಸಂಗತಿಗಳನ್ನು ಈ ಸಂಚಿಕೆಯಲ್ಲಿ ನಾವು ಕೇಳೋಣ. ಕೇಳಿದೈ ಕಾಕುತ್ಸದರಣಿ ಪಾಲಸುತ ರವಿಸೂತ ತನೂಜನ, ರವಿಸೂತ ತನುಜನ ಬೀಳುಕೊಂಡ ಬಳಿಕ ಸಾರಿದರಿವರು ಸಾಗರ ಸಾಗರವ ಮೇಲು ಮದ ದುಬ್ಬಿನಲಿ ಘನ ಕಲ್ಲೋಲಗಳ ಬಲು ಸುಳಿಯ ಸಡಗರ ದೇಳಿಗೆಯ ಸೇಕರ ಕದಂಬದಿ ನೆಸೆದುದಂಬು ನಿಧಿ ಕೇಳಿದೈ ಕಾಕುತ್ಸದರಣಿ ಪಾಲಸುತ. ಆಯ್ 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 ಸೂರ್ಯವಂಶದಲ್ಲಿ ಪುರಂಜಯ ಅಂತ ಒಬ್ಬ ರಾಜ ಇದ್ದ, ಮಹಾರಾಜ ವಿಕ್ರಮಿ. ಸೂರ್ಯವಂಶದ ಅರಸರು ದೇವತೆಗಳಿಗೆ ನೆರವು ಕೊಟ್ಟ ಅನೇಕ ಘಟನೆಗಳು ಇವೆ. ಶಂಬರನ ವಧೆಗೆ ದಶರಥನಿರಬಹುದು. ಆ ಹಿಂದಿನ ಅರಸರುಗಳು ಪುರಂಜಯನನ್ನು ದೇವೇಂದ್ರ ಸಹಾಯವನ್ನು ಅಪೇಕ್ಷಿಸಿ ಆಮಂತ್ರಿಸ್ತಾನೆ ದುಷ್ಟರ ದಾಳಿಯಾದಾಗ. ಹಾಗೆ ಆಕಾಶ ಮಾರ್ಗದಲ್ಲಿ ದಿವ್ಯವಾಗಿ ಹೋಗುವಂತಹ ರಥಗಳು ವ್ಯವಸ್ಥೆ ಪುರಂಜಯನಲ್ಲಿ ಇರಲಿಲ್ಲ. ಅವ ಹೇಳ್ತಾನೆ, ನಿವಾರಿಸಬಹುದು, ಆದರೆ ನಾನು ಹೇಗೆ ಬರುವಂತಹದ್ದು? ಇಂದ್ರನೇ ವೃಷಭನಾಗಿ ವಾಹನವಾಗಿ ಅವನ ಕುತ್ತಿಗೆಯಲ್ಲಿ ಪುರಂಜಯ ಕೂತ್ಕೊಳ್ತಾನೆ. ಹಾಗೆ ಇಂದ್ರನ ಕುತ್ತಿಗೆಯನ್ನು ಏರಿದವ ಎನ್ನುವುದರಿಂದ ಅವ ಕಕುತ್ಸ ಅಂತ ಆಮೇಲೆ ಲೋಕವಿಶ್ರುತನಾಗುತ್ತಾನೆ. ಹಾಗೆ ಆ ಪರಂಪರೆಯವರಿಗೆ ಕಾಕುತ್ಸರು ಅಂತ ಹೇಳ್ತಾರೆ. ವಾಲ್ಮೀಕಿಗಳು ಕುಶದವರ ಹತ್ರ ಈ ರಾಮಾಯಣದ ಕಥೆ ಹೇಳುವ ಸಂದರ್ಭ ಇದು. ಕೇಳಿದೈ ಕಕುತ್ಸ ಧರಣೀಪಾಲಸುತ. ಹಾಗೆ ರವಿಸೂನುವಿನಿಂದ ಆಜ್ಞಪ್ತರಾದಂತಹ ಇವರು ಬಂದಿದ್ದಾರೆ. ಸೂರ್ಯನ ಸಾರಥಿಯಾದ ಅರುಣನ ಮಗ ಸಂಪಾತಿಯನ್ನು ಬೀಳ್ಕೊಂಡು ಮುಂದೆ ಬಂದರಂತೆ. ಅರುಣ ಮತ್ತು ಗರುಡ ಇವರು ವಿನತೆಯ ಮಕ್ಕಳು, ವೈನತೆಯರು.
2 ಮೊಟ್ಟೆಗಳನ್ನು ಇಡ್ತಾಳೆ ಆ ತಾಯಿ. ಬಹಳ ಸಮಯ ಆಯಿತು, ಯಾಕೆ ಮರಿ ಹೊರಗೆ ಬರಲಿಲ್ಲ? ಹಾಗೆ ಒಂದನ್ನು ಅವಳು ಕುಟುಕ್ತಾಳೆ, ವಿನತೆ ಹೊಡಿತಾಳೆ. ಅಂಗಾಂಗ ಪ್ರಬಲನಾಗದ, ಅಂಗಾಂಗ ಊನದ ಹೆಳವನಾದ ಮಗ ಬರ್ತಾನೆ, ಅವ ಅರುಣ. ಬ್ರಹ್ಮನ ಸೂಚನೆಯಂತೆ ಸೂರ್ಯನ ಸಾರಥಿ ಆಗುವುದಕ್ಕೆ ಕಾಲು ಬೇಕಾಗಿಲ್ಲ, ಹಾಗೆ ನೀನು ಸೂರ್ಯನ ರಥದಲ್ಲಿ ಕುಳಿತುಕೋ. ಆಮೇಲೆ ಹುಟ್ಟುವ ಗರುಡ, ಅವ ವಿನತೆಯ ಬಂಧನ ವಿಮೋಚನೆ ಮಾಡುವಂತಹದ್ದು. ಕದ್ರುವಿನ ಜೊತೆಗಾದಂತಹ ಪಂಥಾಹ್ಮಾನದಲ್ಲಿ ದೇವಲೋಕದ ಐರಾವತ ಬೆಳ್ಳಗಿರುವಂತಹದ್ದು ಹೇಳೋದು, ಬಾಲ ಕಪ್ಪು ಅಂತ ಹೇಳುವಂತಹದ್ದು, ಕದ್ರುವಿನ ಸಂತಾನ ಹಾವುಗಳೆಲ್ಲ ಬಾಲವನ್ನು ಕಚ್ಚಿಕೊಳ್ಳುವಂತಹದ್ದು ಇತ್ಯಾದಿ. ತಾಯಿಯ ಬಂಧನ ವಿಮೋಚನೆಗೆ ಬೇಕಾಗಿ ಇವ ಮಾಡುವಂಥ ಕೆಲಸ, ಅಮೃತ ತರುವಂತಹದ್ದು ಇತ್ಯಾದಿ ಇತ್ಯಾದಿ. ಆಮೇಲೆ ಮಹಾವಿಷ್ಣುವಿಗೆ ಸಾರಥಿಯಾಗುವಂತಹದ್ದು. ವಿಷ್ಣುವಿನ ಚಕ್ರಕ್ಕೆ ತನ್ನ ಒಂದು ರೆಕ್ಕೆಯನ್ನು ಕೊಡ್ತಾನೆ, ಸುಪರ್ಣ ಅಂತ ಅವನಿಗೆ ಹೆಸರಿದೆ. ಹಾಗೆ ಗರುಡ ಮತ್ತು ಅರುಣ ಅಣ್ಣ ತಮ್ಮಂದ್ರು. ಅದೇ ಗರುಡನ ಜೊತೆಗೆ ಈ ಅರುಣನ ಮಗ ಜಟಾಯು ಚಿಕ್ಕಪ್ಪನ ಜೊತೆಗೆ ಸ್ಪರ್ಧೆ ಮಾಡುವಂತಹದ್ದು ಇದನ್ನು ನಾವು ಕೇಳಿದ್ದೇವೆ. ಹಾಗೆ ಸಂಪಾತಿಯ ನಿರ್ದೇಶನದಂತೆ ಬಂದರು. ಆದರೆ ಅತಿಶಯವಾದಂತಹ ಸಾಗರ, ದಕ್ಷಿಣ ಸಾಗರ, ಏನು ಮಾಡೋದು? ತೆರೆಗಳ ಅಬ್ಬರ, ಆ ಸಾಗರದ ಭೋರ್ಗರೆತ, ರೌದ್ರ ದರ್ಶನ, ಅಲ್ಲೋಲ ಕಲ್ಲೋಲ, ಅತಿರಭಸ, ಆಕಾಶಕ್ಕೆ ನೆಗೆಯುವ ಅಲೆಗಳು, ಇದನ್ನು ದಾಟುವುದು ಹೇಗೆ ಅಂತ ಇವರಿಗೆ ತಲೆಬಿಸಿ ಆಗ್ತದೆ. ಜಾಂಬವರು ಎಲ್ಲರನ್ನು ಕೂತುಗೊಳಿಸಿ ತಮ್ಮ ಅಭಿಪ್ರಾಯವನ್ನು ಸ್ಪಷ್ಟಪಡಿಸ್ತಾರೆ. ಆವನಿದ ದಾಟುವನು, ಆವನಿದ ದಾಟುವನು, ದಾಟಲು ಮಾವಧೂವಲ್ಲಭಿಗೆ ತೀರದು. ರಾವಣಾಸುರ ನಗರ ತಾನಿ ಕಡಲ ಮಧ್ಯದಲ್ಲಿ, ದೇವನಿಕರಕ ಸಾಧ್ಯ, ದೇವನಿಕರಕ ಸಾಧ್ಯಗಡ ನಮ್ಮೀವನೌಕ ಸುಭಟರೊಳಗೆ ಹೊಕ್ಕಾವನೇ ಮರಳುವ ಮಹಾತ್ಮನೆನುತ ಚಿಂತಿಸಿದ ಅವನೇ ದಾಟುವನು. ಓ ಅಯ್ಯ, ಸಾಗರವನ್ನು ದಾಟುವವರು ಯಾರು ಅಂತ ಜಾಂಬವರು ಕೇಳ್ತಾರೆ. ಸಾಗರದಾಚೆಯ ದ್ವೀಪದಲ್ಲಿ ರಾವಣ ಇದ್ದಾನೆ ಅಂತ ನಮಗೆ ಗೊತ್ತಾಯಿತು. ಸ್ವಯಂಪ್ರಭೆ ಹೇಳಿದ್ಲು, ಸಂಪಾತಿ ಹೇಳ್ತಾನೆ, ಪಕ್ಷಿ ಮುಖ್ಯನಾದಂತಹ. ಆದರೆ ಲಕ್ಷ್ಮೀಪತಿಗೂ ಅಸಾಧ್ಯ ಸಮುದ್ರವನ್ನು ದಾಟುವುದು ಹೇಗೆ? ಉರಿಯುವ ಬೆಂಕಿ, ಬೀಸುವ ಗಾಳಿ, ಹರಿಯುವ ನೀರು, ಇದು ಅತ್ಯಂತ ಪ್ರಖರ ಮತ್ತು ಪ್ರಭಾವ. ಗಾಳಿ ಪ್ರಭಂಜನ, ಬೆಂಕಿ ಎನ್ನುವಂತಹದ್ದು ಅದ್ಭುತ. ಅದು ಬೆಂಕಿಯನ್ನು, ದವಗ್ನಿ, ನೀರು ಜಲರಾಶಿ, ಅದರ ತೆರೆಗಳ ಅಬ್ಬರ ಏನು, ಬೀಸುವಿಕೆ ಅಪ್ಪಳಿಸುವಿಕೆ ಏನು, ನಮಗೆ ಪ್ರವಾಹ ಬಂದಾಗ ಗೊತ್ತಾಗುತ್ತದೆ. ನೀರಿನ ಸಾಮರ್ಥ್ಯ ಏನು, ಸರ್ವವನ್ನು ಕೊಚ್ಚಿಕೊಂಡು ಹೋಗ್ತದೆ ಅದು. ಗಾಳಿ ಸರ್ವವನ್ನು ಮುರಿದು ಹಾಕ್ತದೆ, ಬೆಂಕಿ ಸರ್ವವನ್ನು ತನ್ನ ಗರ್ಭದಲ್ಲಿ ಅಡಗಿಸ್ತದೆ, ಭಸ್ಮ ಮಾಡ್ತದೆ. ಹಾಗೆ ಇದನ್ನು ಲಕ್ಷ್ಮೀಪತಿಗೂ ಸಾಧ್ಯ ಇಲ್ಲ. ಸಮುದ್ರದ ನಡೆ ಇರುವಂತಹ ರಾವಣಾಸುರನ ನಗರ ದೇವತೆಗಳಿಗೆ ಪ್ರವೇಶಿಸುವುದಕ್ಕೆ ದುಷ್ಟಕರ. ಹೇಗೆ ಹೋಗುವುದು? ಹೊಸ ಪ್ರದೇಶ, ನಮ್ಗೆ ಗೊತ್ತಿಲ್ಲ ಅದು. ವಾನರ ವೀರರಲ್ಲಿ ಲಂಕೆಯನ್ನು ಪ್ರವೇಶಿಸಿ ಹಿಂದಿರುಗಬಲ್ಲ ಮಹಾತ್ಮ ಯಾರು? ಹೋಗುವುದಾ? ಹೋಗೋಣ, ಹಿಂದೆ ಬರಬೇಕಲ್ಲಲ್ಲಿ ಸೀತಾನ್ವೇಷಣೆ ಮಾಡಿ. ಆ ರಾಕ್ಷಸರ ರಕ್ಷಣೆಯ ಮಹಾಕೋಟೆ ಉಂಟು, ಬರುವುದು ಯಾರು ಅಂತ ಪ್ರಶ್ನೆ ಮಾಡ್ತಾನೆ. ಜಾಂಬವರಿಗೆ ಒಂದು ರೀತಿಯ ಆಶ್ಚರ್ಯ ಆಗ್ತದೆ. ಜೊತೆಗೆ ಕಪಿಗಳಲ್ಲಿ ಉತ್ಸಾಹವನ್ನು ತುಂಬಿಸುವಂತಹ ಸಂಗತಿ ಇದು. ಭರವಸೆಯನ್ನು ಕಳ್ಕೊಂಡು ಆತಂಕವನ್ನು ವ್ಯಕ್ತಪಡಿಸಿ ಕಪಿಗಳಲ್ಲಿ ಉತ್ಸಾಹ ಬರಬೇಕು. ಉತ್ಸಾಹ ಬರಬೇಕಿದ್ರೆ ಹೇಗೆ ಹೇಗೆ ಕುತೂಹಲವನ್ನು ಕೆರಳಿಸುವಂತಹದ್ದು. ಇದು ಅನುಭವದ ಇದು. ಜಾಂಬವರು ತಮ್ಮ ವಯೋವೃದ್ಧಿ ಹೊಂದಿದವರು, ಸತ್ಯಯುಗದಲ್ಲಿದ್ದ ಜಾಂಬವರು,
ಯುಗಾಂತರಗಳನ್ನು ಕಂಡ ಜಾಂಬವರು ಅವರು ಹೇಳ್ತಾರೆ, ಹೇಗೆ ಯಾರು ದಾಟೋದು? ಅಂಗದ ಮಾತಾಡ್ತಾನೆ ಅಂತ ಕೇಳೋಣ. ಅರಸ ಬೇಕಿಯ ಚಿಂತೆ ಇದೇಕೆ ಚಿಂತಾಯಕನು ನೀನಿರಲು, ನಿನ್ನ ಸಗಾಯದಲ್ಲಿ ಸಾಗರವ ಕುಡಿಯುವ ಸಮರ್ಥರಿದೆ ನೋಡು. ಈಗ ಜಾಂಡವ ನುಂಗಿ ನೊಡಲು ಸಹಾಯ ಶೌರ್ಯ ಸಮಗ್ರ ಬಲ ಸಮುದಾಯವಿದೆ. ಬೇಸೆಂದು ವಾಲಿಕುಮಾರ ಕೈ ಮುಗಿದ, ಜೀಯ ಚಿಂತೆ ಇದೆಕೆ? ಜೀಯ ಚಿಂತೆ ಯಾಕೆ ಅಂತ ಕೇಳ್ತಾನೆ ಅಂಗದ. ಯಾಕೆ ಸ್ವಾಮಿ ಅಜ್ಜಯ್ಯ ಚಿಂತೆ ಮಾಡೋದು ನೀವು? ಇದರಲ್ಲಿ ಚಿಂತೆ ಮಾಡುವ ವಿಷಯವ? ಅಗತ್ಯವೇ ಇಲ್ಲ. ಇದು ಚಿಂತಾ ಪರಿಹಾರಕನಾದಂತಹ ನೀವಿರುವಾಗ ಅಜಯ ನೀನೇ ಎಲ್ಲರ ಚಿಂತೆಯನ್ನು ಪರಿಹರಿಸುವವ. ಯಾರಿಗೆ ದುಃಖ ಆಗಲಿ, ಯಾರಿಗೆ ಬೇಸರ ಆಗಲಿ, ಈ ಅಸಾಧ್ಯತೆಯಲ್ಲಿ ಸಾಧ್ಯತೆಯನ್ನು ಹುಡುಕಿ ನಿರ್ದೇಶನ ಮಾಡುವುದು ನೀನಜ್ಜ. ನೀನೇ ಚಿಂತೆ ಮಾಡಿದ್ರೆ ಹೇಗೆ? ಅದು ಬೇಕಾಗಿಲ್ಲ. ನಿನ್ನ ಸಹಾಯದಿಂದ ಕಡಲನ್ನೇ ಕುಡಿಯುವ ಸಮರ್ಥರಿದ್ದಾರೆ. ನೀನು ನಿರ್ದೇಶನ ಮಾಡಿದ್ರಾಯ್ತು. ಇಡೀ ಸಾಗರವನ್ನು ಆಪೋಷಣ ಮಾಡುವ ಸಾಮರ್ಥ್ಯದವರು ನಮ್ಮಲ್ಲಿದ್ದಾರೆ. ಬ್ರಹ್ಮಾಂಡ ಮಂಡಲವನ್ನು ನುಂಗಿ ನೀರು ಕುಡಿಯುವ ಅಸಹಾಯಕ ಶೂರರಿದ್ದಾರೆ. ನಮ್ಮಲ್ಲಿರುವ ಕಪ್ಪಿಗಳ ಸಾಮರ್ಥ್ಯ ಕಡಿಮೆ ಅಂತ ಆಲೋಚನೆ ಮಾಡೋದು ಬೇಡ. ನೀವು ಸಮಸ್ತ ಸೈನ್ಯ ಸಮುದ್ರದ ತಟಾಕದಲ್ಲಿ ಕುತೂಹಲದಿಂದ ಕೂತಿದ್ದಾರೆ. ಜಾಂಬವರೇನು ನಿರ್ದೇಶನ ಮಾಡ್ತಾರೆ, ಮಾರ್ಗದರ್ಶನ ಮಾಡ್ತಾರೆ, ಎಲ್ಲದಕ್ಕೂ ಸಿದ್ಧಾಗಿದ್ದಾರೆ ಇವರು ಕೈಲಾಸದಲ್ಲಿಯೂ ಅಥವಾ ಸತ್ಯಲೋಕದಲ್ಲಿ ಯಾವ ಊರಿನಲ್ಲಿ ಇವರಿಗೆ ಭೀತಿ ಇಲ್ಲ. ಆದರೆ ನಾಯಕತ್ವ ನಿಮ್ಮದ್ದು, ಸುಗ್ರೀವನ ನಿರ್ದೇಶನ ಇರುವಂತಹದ್ದು ನಿಮಗೆ. ನೀವು ಸೂಚನೆ ಮಾಡಿದರೆ ಎಲ್ಲವನ್ನು ಮಾಡುವವರು. ವಾಲಿಕುಮಾರನಾದ ಅಂಗದ ಕೈ ಮುಗಿದು ವಿನೀತನಾಗಿ ಹೇಳಿದನಂತೆ, ಭರವಸೆಯನ್ನು ತುಂಬಿದ. ಪ್ರಳಯ ಕಾಲದ ಸಿಡಿಲಿನ ಆರ್ಭಟೆಯಂತೆ ವೀರಾವೇಶದಿಂದ ಕಪಿಗಳ ವೀರದ ಉಕ್ಕೆರಿತು. ಅಂಗದಷ್ಟು ಹೇಳಿದನೋ ಯುವರಾಜ. ಎಲ್ಲರೂ ತಮ್ಮ ಉತ್ಸಾಹವನ್ನು ಅಭಿವ್ಯಕ್ತ ಮಾಡಿದರು. ಸಮುದ್ರವನ್ನು ಹೇಳಬೇಡಿ. ಸಮುದ್ರ ಎಲ್ಲ ನಮಗೆ ಸಣ್ಣದು ಹೇಳಿದ್ರು ಅವರು. ನೀವು ಸಮುದ್ರವನ್ನು ದಾಟ್ಲಿಕ್ಕೆ ಆಗ್ತದೆ ಅಂತ ಕೇಳಬೇಡಿ ನಮ್ಮ ಹತ್ರ. ಅದೆಲ್ಲ ನಮಗೆ ವಿಷಯವೇ ಇಲ್ಲ. ಶತ್ರುವಿನೊಡನೆ ಕಾಪಾಡಲು ಹೇಳಬೇಡಿ. ಶತ್ರುವಿನೊಡನೆ ಯುದ್ಧ ಮಾಡುವಂತಹದ್ದು ಹೇಳಿ. ನೀವು ರಕ್ಷಣೆಯ ವಿಷಯ, ಶತ್ರುವನ್ನು ರಕ್ಷಿಸಬೇಕು, ಶತ್ರು ನಮ್ಮ ಮೇಲೆ ಬೀಳ್ತಾನೆ ಅದೆಲ್ಲ ಹೇಳಬೇಡಿ. ಶತ್ರುವನ್ನು ನಿರ್ನಾಮ ಮಾಡಬೇಕು ಅಂತ ಹೇಳಿ. ನೀವು ನಮಗೆ ಭೀತಿಯನ್ನು ಹುಟ್ಟಿಸಬೇಡಿ. ನೀವು ಆಕ್ರಮಣ ಪ್ರವೃತ್ತಿಯನ್ನು ಹೇಳಿ. ನಮ್ಮಲ್ಲಿ ಅಸಾಧ್ಯತೆ ಎನ್ನುವಂತಹ ಪ್ರಶ್ನೆ ಇಲ್ಲ ಅಂತ ಹೇಳಿದ್ರು ಅವರು. ಹಾಗಾದ ಕಡೆ ಬ್ರಹ್ಮಾಂಡದ ತುದಿಯಲ್ಲಿ ಕೆಲಸವಿದೆಯೇ ಅದನ್ನು ಹೇಳಿ. ನೀವು ಲಂಕೆಗೆ ಹೋಗುದು, ಅಲ್ಲಿ ರಾಕ್ಷಸರು ಯುದ್ಧ ಮಾಡ್ಯಾರು, ಇದರನ್ನೆಲ್ಲ ಹೇಳಬೇಡಿ ಅಜ್ಜಯ್ಯ. ಬ್ರಹ್ಮಾಂಡಕ್ಕೆ ಹೋದ ತುದಿಗೆ ಹೋಗಬೇಕಾ ಅದೇ ಹೇಳಿ. ನೀವು ಕೈಲಾಸಕ್ಕೆ ಹೋಗಬೇಕು ಹೇಳಿ, ಸತ್ಯಲೋಕಕ್ಕೆ ಹೋಗಬೇಕು ಹೇಳಿ, ದಕ್ಷಿಣ ಧ್ರುವಕ್ಕೆ ಹೋಗಬೇಕು ಹೇಳಿ, ಉತ್ತರ ಧ್ರುವಕ್ಕೆ. ನೀವು ಅಸಾಧ್ಯವಾದದ್ದನ್ನು ಸಾಧ್ಯ ಮಾಡುವ ಸಾಮರ್ಥ್ಯ ಉಳ್ಳವರು ನಾವು ರಾಮಸೇವಕರು. ರಾಮಸೇವಕರಿಗೆ ಎಣೆ ಇಲ್ಲ, ಅವರಿಗೆ ತಡೆ ಇಲ್ಲ, ರಾಮಸೇವಕರಿಗೆ ಕೊನೆ ಇಲ್ಲ. ನೀವು ಅದನ್ನು ಹೇಳಿ. ನೀವು ಇಲ್ಲಿ 100 ಯೋಜನ ಇದನ್ನೆಲ್ಲ ದಾಟಬೇಕು, ರಾಕ್ಷಸರಿದ್ದಾರೆ, ಸೀತೆ ಹುಡುಕಬೇಕು, ಬರಬೇಕು, ಅದನ್ನೆಲ್ಲ ಹೇಳಬೇಡಿ. ನೀವು ಅದಕ್ಕಿಂತ ಹೆಚ್ಚಿನ ಸಾಮರ್ಥ್ಯವನ್ನು ಹೇಳಿರು. ಎಲ್ಲರೂ ಧೈರ್ಯವನ್ನು ತಾಳಿಕೊಳ್ಳಿ ಅಂತ ಹೇಳಿದರು ಅವರು. ದೇವಮಾನವ ಪಾತಾಳದ ಶೂರರಲ್ಲಿ ನಿಮ್ಮಂತಹ ಹಿರಿದು ಸಾಹಸಿಗಳು ಯಾರಿದ್ದಾರೆ? ಕಪಿವೀರರಲ್ಲಿ ಉತ್ಸಾಹ ಕಂಡಿತು. ಕಪಿವೀರರಲ್ಲಿ ಭೀತಿ ಇಲ್ಲ, ಕಪಿವೀರರಲ್ಲಿ ಭರವಸೆ ಇದೆ. ಎಲ್ಲರೂ ಉತ್ಸಾಹಿಗಳಾಗಿದ್ದಾರೆ. ಇನ್ನು 3 ದಿವಸ ಇರುವುದು ಎಂಬ ಆತಂಕ ಯಾರಲ್ಲೂ ಇಲ್ಲ ಅಂತ ಗೊತ್ತಾಯಿತು. ನಿಜವಾಗಿ ಬೇಕಾದ ಶೂರರು ಯಾರು? ನೀವು ಕೈಗೆತ್ತಿಕೊಂಡಂತಹ ಕಾರ್ಯವನ್ನು ಬಹಳ ಸುಲಭವಾಗಿ ಮಾಡುವವರು ನೀವು. ನಿಮಗೆ ಸಾಮರ್ಥ್ಯ ಉಂಟು ಅಂತ ಜಾಂಬವರು ಭರವಸೆಯ ಮಾತನ್ನು ಹೇಳುತ್ತಾರೆ. ಅವರು ಮುಂದೆ ನೋಡೋಣ. ಅರದ ಬೇಕಣುವಾಗಿ ರಕ್ಕಸರರಿಯದಲ್ತಿರ ರಾತ್ರಿಯಲ್ಲಿ ಮೇಣ್ ಅರಿತರಾದರೆ ವಿಲಯ ರುದ್ರನ ರೌದ್ರ ರಂಜನೆಯ ಮೆರೆಯ ಬಲ್ಲವನಾಗಬೇಕೊಳಗರಿದು ಕಾರ್ಯವ ಕಾಬ ಕುಶಲದ ತೆರನ ಬಲ್ಲತಿ ಅತಿಶಯದ ಕೃತಮುಖನಾಗಬೇಕೆಂದ ಅರಸಬೇಕು ಅಣುವಾಗಿ. ಎಲ್ಲರೂ ಉತ್ಸಾಹವನ್ನು ವ್ಯಕ್ತಪಡಿಸಿದರು. ಜಾಂಬವರು ಹೇಳ್ತಾರೆ, ನಿಮ್ಮ ಉತ್ಸಾಹ ಭಂಗ ನಾನು ಮಾಡುವುದಲ್ಲ, ಆದರೆ ನಿಮಗೆ ಸೂಚನೆ ಕೊಡ್ತೇನೆ. ನಿಮ್ಮ ವಿವೇಕಕ್ಕೆ ನಾನೊಂದಷ್ಟು ವಿಷಯ ಹೇಳಬೇಕು. ನಿಮ್ಮ ಸಾಮರ್ಥ್ಯದಲ್ಲಿ ನನಗೆ ಅವಿಶ್ವಾಸ ಇಲ್ಲ, ಆದರೆ ನಿಮ್ಮ ಸಾಮರ್ಥ್ಯವನ್ನು ನೀವೇ ತಿಳಿದುಕೊಳ್ಬೇಕು.
ಯಾಕಂದ್ರೆ ಸುಮ್ಮನೆ ಹೋಗಿ ಬರೋದು ಸೀತೆಯಲ್ಲಿ ಏನು ರಾಜವೀದಿಯಲ್ಲಿ ಕೂತ್ಕೊಂಡಿರ್ತಾಳ, ಅಥವಾ ಮಹಾದ್ವಾರದಲ್ಲಿ ಕೂತ್ಕೊಂಡಿರ್ತಾಳ, ಅಥವಾ ಎತ್ತರದ ಒಂದು ಬೆಟ್ಟದಲ್ಲಿ ಸೀತೆ ಎಲ್ಲಿದ್ದಾಳೆ ಅಂತ ಯಾರಾದ್ರೂ ಹೇಳ್ತಾರ? ಇಲ್ಲ, ಎಲ್ಲಿ ಅವಿತಿ ಇಟ್ಟುಕೊಳ್ತಾನೆ ಅವ. ಸೀತೆಯನ್ನು ಹುಡುಕೋದು ಕಷ್ಟ. ರಾಕ್ಷಸರಿಗೆ ಗೊತ್ತಾಗದ ಹಾಗೆ ರಾತ್ರಿ ಹೊತ್ತಿನಲ್ಲಿ ಸೀತಾನ್ವೇಷಣೆ ಮಾಡಬೇಕು. ಹಗಲು ನೀವೆಲ್ಲ ಒಟ್ಟು ಓಡಾಡಿಕೊಂಡ್ರೆ ಗೊತ್ತಾಗ್ತದ? ಆಗೋದಿಲ್ಲ. ಅವರು ನಿಮ್ಮ ಮೇಲೆ ಏರಿ ಬರ್ತಾರೆ ರಾಕ್ಷಸರು. ಅತ್ಯಂತ ಗುಟ್ಟಿನಲ್ಲಿ, ಸೂಕ್ಷ್ಮ ರೂಪದಲ್ಲಿ, ಅಣುರೂಪದಲ್ಲಿ ಸೀತೆಯನ್ನು ಹುಡುಕಬೇಕು ಹೇಳ್ತಾರೆ ಅವರು. ರಾಕ್ಷಸರಿಗೆ ಪತ್ತೆಯಾಗಿ ಬಿಟ್ಟರೆ ಪ್ರಳಯ ಕಾಲದ ರುದ್ರನಾಗಬೇಕು ನೀವು ಹೋದವರು, ಯಾರೇ ಇರಲಿ ಅದು. ನೀವು ಭೀಕರಾಕಾರವನ್ನು ಹೊಂದಬೇಕು, ಅದ್ಭುತ ಆಕಾರವನ್ನು ಹೊಂದಬೇಕು, ರಾಕ್ಷಸರನ್ನು ತಾಳಬಲ್ಲವನಾಗಬೇಕು, ದೇಹವನ್ನು ವಿಶಾಲವಾಗಿ ಬೆಳೆಸುವ ಸಾಮರ್ಥ್ಯವುಳ್ಳವನಾಗಬೇಕು. ಯಾಕಂದರೆ ರಾಕ್ಷಸರಲ್ಲಿಗೆ ಹೋಗುವಂತಹದ್ದು. ರಹಸ್ಯವನ್ನು ತಿಳಿದುಕೊಂಡು ಕೆಲಸ ಮಾಡುವ ಕಾರ್ಯ ಚತುರತೆ ಉಳ್ಳ ವಿವೇಕಿ ಆಗಬೇಕು. ಸೂಕ್ಷ್ಮನಾಗಬೇಕ, ಬೃಹತ್ತಾಗಬೇಕ, ಅಣೋರಣೀಯಾನ್ ಮಹತೋ ಮಹಿಯಾನ್. ಈ ಸಾಮರ್ಥ್ಯ ಉಳ್ಳವರು ಬೇಕು ಲಂಕೆಗೆ ಹೋಗುವಾಗ. ಏನು ಅವರೆಲ್ಲ ಸುಮ್ಮನೆ ಏನು ಮಾಡಿಕೊಂಡಿರುವುದಿಲ್ಲ, ನಿಮ್ಮನ್ನು ಗಮನಿಸುವುದಿಲ್ಲ ಅಂತಲ್ಲ. ಸೀತೆಯನ್ನು ಕದ್ದುಕೊಂಡಿಟ್ಟ ಕಾರಣ ಮೈಯೆಲ್ಲ ಕಣ್ಣಾಗಿರ್ತಾರೆ ಅವರು, ರಾತ್ರಿ ಹಗಲು ಎಚ್ಚರದಲ್ಲಿರ್ತಾರೆ. ರಾವಣ ರಾಜ್ಯ ಅದು. ರಹಸ್ಯವಾಗಿ ಒಳಗೆ ಹೋಗಬೇಕು ನೀವು. ಸೀತೆ ಎಲ್ಲಿದ್ದಾಳೆ, ಸೀತಾಮಾತೆ ಇರುವಲ್ಲಿಗೆ ನೀವು ಅತ್ಯಂತ ಸೂಕ್ಷ್ಮದಿಂದ ಯಾರಿಗೂ ಗೊತ್ತಾಗದಾಗ ಹೋಗಬೇಕು. ಯಾಕೆ? ಅಂತರಂಗದ ಮಾತನಾಡುವುದಕ್ಕೆ ಮಾತ್ರ ಅಲ್ಲ, ಸೀತೆಯ ಪರಿಚಯ ನಿಮಗೆ ಯಾರಿಗೂ ಇಲ್ಲ. ಪರಿಚಯಿಸಬೇಕಿದ್ರೆ ಸೀತೆಯನ್ನು ತಿಳ್ಕೊಳ್ಳುವ ಸಾಮರ್ಥ್ಯ ಉಳ್ಳಂತಹ ವಿವೇಕಿ ಬೇಕು. ಸುಮ್ಮನೆ ಅಲ್ಲಿ ಗೊಂದಲ ಮಾಡುವುದಲ್ಲ, ನಿಮ್ಮ ಕಪಿಚಾಪಲ್ಯ ಅಲ್ಲ. ಸೀತೆ ವಿಷಯವನ್ನು ಹೇಳಬೇಕು ಅಂತಾದರೆ ರಾಮನ ಬಗೆಗೆ ಸರಿಯಾಗಿ ತಿಳ್ಕೊಂಡು ಮಾತಾಡೋರಾಗಬೇಕು. ಸೀತೆಗೆ ವಿಶ್ವಾಸ ಬರಬೇಕು, ಇವ ರಾಮನಿಂದ ನಿಯೋಜಿತನಾಗಿ ಬಂದವ. ಹೌದು, ಸೀತೆಗೆ ಸುಗ್ರೀವನನ್ನು ಗೊತ್ತಿಲ್ಲ, ಜಾಂಬವನನ್ನು ಗೊತ್ತಿಲ್ಲ, ಹನುಮಂತನನ್ನು ಯಾರನ್ನು ಗೊತ್ತಿಲ್ಲ. ರಾಮನಿಂದ ನಿಯೋಜಿತನಾಗಿ ಬಂದವಂತ ಗೊತ್ತಾಗಬೇಕಿದ್ರೆ ರಾಮನ ಯೋಗ್ಯತೆ, ರಾಮನ ಸಾಧ್ಯತೆ, ರಾಮನ ಪೂಜ್ಯತೆ ತಿಳಿದವಾಗಿರಬೇಕು. ಅವಳಿಗೆ ವಿಶ್ವಾಸ ಬರಬೇಕು. ರಾಮನ ಮನಸ್ಸಿನ ಅನುಭವವನ್ನು ಮತ್ತು ರಾಮನ ಸಂದೇಶವನ್ನು, ಸುಂದರ ಸಂದೇಶವನ್ನು ಸೀತೆಗೆ ಮನಂಪುಗುವಂತೆ, ಮನಮುಟ್ಟುವಂತೆ, ಮನದಟ್ಟು ಮಾಡುವಂತೆ ಮಾಡುವ ಸಾಮರ್ಥ್ಯವುಳ್ಳ ವಾಕ್ಪಟುತ್ವ ಬೇಕು. ಅದು ಬಹಳ ಮುಖ್ಯ. ಮಾತ್ರವಲ್ಲ, ರಾಮನ ಹೆಂಡತಿ ಸೀತೆ ಇವಳು ಹೌದು, ಇದನ್ನು ಬಹಳ ವಿವೇಕದಿಂದ ಸೂಕ್ಷ್ಮವಾಗಿ ತಿಳಿಯುವಂತಹ ಸಾಮರ್ಥ್ಯವುಳ್ಳವಾಗಬೇಕು. ಶತ್ರುವೀರರು ಎದುರು ಬಿದ್ದರೆ ಶತ್ರುವಿನ ರಾಜಧಾನಿಯನ್ನು ಒಂದೇ ಸಲಕ್ಕೆ ಸುಡುವ ಸಾಮರ್ಥ್ಯವುಳ್ಳವನಾಗಬೇಕು. ಪುನಃ ಅಲ್ಲಿಂದ ಇಲ್ಲಿಗೆ ಬಂದು ನಾವಿಲ್ಲಿಂದ ಕಪಿಯ ಗುಂಪನ್ನು ಕರ್ಕೊಂಡೋಗಿ ಎಲ್ಲ ಮಾಡ್ತೇವೆ ಅಂತ ಆಲೋಚನೆ ಮಾಡುವವರಾಗಬಾರದು. ಸರ್ವ ಸಾಮರ್ಥ್ಯವಂತರಾಗಬೇಕು. ಅಲ್ಲಿ ಎಲ್ಲವನ್ನೂ ತಿಳಿದು ರಾಮ ಸಂದೇಶವನ್ನು ತಿಳಿಸಿ ಮೈ ಮೇಲೆ ಬಿದ್ದರೆ ಅವರಿಗೆ ಸರಿಯಾದ ಶಾಸ್ತಿ ಮಾಡಿ ಪುನಃ ಸುದ್ದಿಯನ್ನು ಹೊತ್ತು ಇಷ್ಟನ್ನೂ ತಿಳಿದ ಸಮರ್ಥರು ನಮ್ಮಲ್ಲಿ ಇರಬೇಕು. ಯಾರಿದ್ದೀರಿ ಅಂತಹ ಸಮರ್ಥರು? ಯಾರಿದ್ದೀರಿ ಅಂತ ಜಾಂಬವರು ಹೇಳ್ತಾರೆ, ನೋಡೋಣ. ಜಿಯ ಜವನಿಕೆ ಏಕೆ ನೀವ್ಯಾದೀಯ ಶೇಷ ಗುಣಂಗಳ ಕಾತ್ಯಾಯಿನಿ ಪತಿಗುಂಟು ಮಗುಳು ಎರಡನೆಯ ಎಣಿಸುವರೇ ವಾಯುತನು ಜಂಗುಂಟು ಮಿಕ್ಕಿನ ರಾಯದಂತಿರಲಿಗಿ ನಮ್ಮೀ ರಾಯ ಕಟಕದೊಳೆಂದು ವಾಲಿ ಕುಮಾರ ಕೈ ಮುಗಿದ ಜಿಯ ಜವನಿಕೆ ಏಕೆ ಜಿಯ ಇದರಲ್ಲಿ ಮುಚ್ಚುಮರೆ ಯಾಕೆ? ಸಮುಚಿತವಾದ ಸಮಯೋಚಿತವಾದಂತಹ ವಿಷಯವನ್ನು ನೀವು ಹೇಳಿದಿರಿ ಅಜ್ಜಯ್ಯ ಅಂತ ಹೇಳಿದರು. ವಾಲಿಕುಮಾರನಾದಂತಹ ಅಂಗದ, ಇದು ನೀವು ಸಮಯೋಚಿತವಾದಂತನ್ನು ಹೇಳಿದ್ದೀರಿ. ನೀವು ತಿಳಿಸಿದ ಗುಣ ಇರುವುದು ಒಂದು ಗಿರಿಜೆಯ ಒಡೆಯನಾದಂತಹ ಗಿರಿಜಾರಮಣ ಶಿವದೇವರಿಗೆ ಈ ಯೋಗ್ಯತೆ ಉಂಟು, ಒಬ್ಬನಿಗೆ ಇರುವುದು. ಈ ಸಾಮರ್ಥ್ಯ ಇರುವುದು ಶಿವನಿಗೆ ಮಾತ್ರ. ಇನ್ನೊಬ್ಬ ಇದ್ದಾನೆ, ಎರಡನೇವ. ಅವ ಯಾರು ಅಂತ ಕೇಳಿದರೆ, ಉಳಿದ ನಾಯಕರು ಬಿಡಿ, ನಮ್ಮ ಸೈನ್ಯದಲ್ಲಿ ಎಲ್ಲರೂ ವಿಕ್ರಮಿಗಳೇ, ಅವರನ್ನು ಬಿಡಿ, ಅವರಲ್ಲ. ಆದರೆ ವಾಯುವಿನ ಮಗನಾದಂತಹ ಹನುಮಂತನಲ್ಲದೆ ಶಿವನಿಗೆ ಸದೃಶವಾದಂತಹ
ಸೀತಾನ್ವೇಷಣೆ ಮಾಡುವ ಸರ್ವಯೋಗ್ಯತೆ ಉಳ್ಳವ ನಮ್ಮಲ್ಲಿ ಹನುಮಂತ ಅಂತ ಅಂಗದ ಹೇಳ್ತಾನೆ. ಜಾಂಬವರಿಗೆ ಖುಷಿ ಆಯ್ತಂತೆ. ಅವರು ಸಂತೋಷದಿಂದ ಬೆರಳ ತುದಿಯನ್ನು ಎತ್ತಿ ಹೇಳಿದ್ರಂತೆ. ಅವರು ನಾವು ಅನೇಕ ಸಲ ಯಶಸ್ಸನ್ನು ಹೇಳುವಾಗ ಹೀಗೆ ತೋರಿಸ್ತೇವೆ, ಸರಿ ಆಯ್ತು ಇದು ಅಂತ ಅದು ಸಂಕೇತ. ಅದು ಬೆರಳ ತುದಿಯನ್ನು ಎತ್ತಿ ಹೇಳಿದ್ರಂತೆ, ಯುವರಾಜನಾದ ವಾಲಿಕುಮಾರ ಅಂಗದ, ನಿನ್ನ ಯೋಗ್ಯತೆ ಹೌದು. ಮತ್ತೊಬ್ಬರ ಯೋಗ್ಯತೆಯನ್ನು ಸಾಧ್ಯತೆಯನ್ನು ತಿಳಿಲಿಕ್ಕೆ ಒಂದು ಯೋಗ್ಯತೆ ಬೇಕು, ಅದು ನಿನ್ನಲ್ಲಿ ಉಂಟು. ಸುಮ್ಮನೆ ಯುವರಾಜ ಅಲ್ಲ ನೀನು ವಾಲಿಯ ಮಗ ಹೌದು, ಸರಿಯಾದದ್ದನ್ನು ಇದು ಯುವರಾಜನ ವಿವೇಕದ ಮಾತುಗಳು. ಬೇರೆ ಯಾರಿಗೆ ಈ ಮಾತು ಹುಟ್ಟಬೇಕು, ನೆನಪಾಗಬೇಕು? ಇದು ವಾಲಿಕುಮಾರನಾದ ಅಂಗದನಲ್ಲದೆ, ತಾರೆಯ ಗರ್ಭದಿಂದ ಹುಟ್ಟಿದವನಲ್ಲದೆ ಬೇರೆ ಯಾರಿಂದ ಈ ಮಾತು ಕೇಳಬೇಕು? ನೀನು ಸರ್ವಸಮರ್ಥವಾದ ಸಮುಚಿತವಾದಂತಹ ಮಾತನ್ನು ನೀನು ಹೇಳಿದ್ದಿ ಮಗ. ಹಾಗೆ ಎಲ್ಲರ ಮುಖವನ್ನು ನೋಡಿದರಂತೆ ಜಾಂಬವರು. ಎಲ್ಲ ಕಪಿಗಳು ಅನುಮೋದನೆಯನ್ನು ಕೊಟ್ಟರಂತೆ. ಕಳಂಕರಹಿತವಾದ ಮಾತು ಇದು ಯುವರಾಜನದ್ದು. ನಮಗೆ ಎಲ್ಲದ್ದು ಒಪ್ಪಿಗೆ, ನಮ್ಮದ್ದು ಸಹಮತ ಇದೆ. ಹನುಮಂತನಿಗಿಂತ ಉನ್ನತ ವೀರರು, ವಿವೇಕಿಗಳು, ಜ್ಞಾನಿಗಳು ನಮ್ಮಲ್ಲಿ ಮತ್ತೊಬ್ರು ಇಲ್ಲ ಅಂತ ಎಲ್ಲರೂ ಹೇಳಿದ್ರು. ಹಾಗೆ ಸರ್ವಾನುಮತ. ನಮಗೆ ಏನಾಗಿದೆ ಈಗ ಅಂದ್ರೆ ಬಹುಮತದಲ್ಲಿ ಒಂದು ಹೆಚ್ಚಾದ್ರೆ ಒಂದು ಕಡಿಮೆ ಆದ್ರೆ ಹಾಗಾದ್ರೆ ಬಹುಮತ ಅಲ್ಲ, ಅಲ್ಪಮತ, ವಿರೋಧ ಉಂಟು ಅಂತ ಅರ್ಥ. ಸರ್ವಾನುಮತದಿಂದ ಹನುಮಂತನನ್ನು ನಮಗೆಲ್ಲ ಚೆನ್ನಾಗಿ ಒಪ್ಪಿಗೆ. ಅಂದ ಚಂದದ ಮಾತು. ನೀವು ಒಪ್ಪಿದ ಅಭಿಪ್ರಾಯವೇ ನಮ್ಮ ಅಭಿಪ್ರಾಯ. ಪುನಃ ಈ ಅಭಿಪ್ರಾಯದಲ್ಲಿ ಏನು ಕೇಳಲಿಕ್ಕಿಲ್ಲ. ನೀವು ಸತ್ಯವನ್ನೇ ಹೇಳಿದಿರಿ. ವೀರನನ್ನು ಹೊಗಳಿ ಜಾಂಬವರು ಹನುಮಂತನ ಬಾಲ್ಯದ ಪರಾಕ್ರಮಗಳನ್ನು ಉಳಿದ ಎಲ್ಲ ಕಪಿಗಳಿಗೆ ಹೇಳಿದ್ರಂತೆ. ಸೂರ್ಯಮಂಡಲಕ್ಕೆ ಹಾರಿದ್ದ, ಮತ್ತೆ ಪ್ರಸ್ತಾಪದ ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದ ತ್ರಿಮೂರ್ತಿಗಳ ಅನುಗ್ರಹವೋ, ದೇವತೆಗಳ ಅನುಗ್ರಹವೋ, ತಾಯಿಯ ಆಶೀರ್ವಾದವೋ, ಸೂರ್ಯನ ಜೊತೆಗೆ ವ್ಯಾಸಾಂಗವೋ, ಇಂದ್ರ ವ್ಯಾಕರಣ ಕಲಿಸಿದ್ದ, ಇದನ್ನೆಲ್ಲ ಸಂಗತಿಗಳನ್ನು ಹೇಳಿದರು. ಹಾಗೆ ಎಲ್ಲರ ಹೃದಯದಲ್ಲಿ ಹನುಮಂತನಿದ್ದಾನೆ. ಬ್ರಹ್ಮ ವಿಷ್ಣು ಮಹೇಶ್ವರರ ಸಮತೂಕದ ಹನುಮಂತ, ಎಲ್ಲವರ ಹೃದಯದಲ್ಲಿ ಮನೆ ಮಾಡಿದ ಹನುಮಂತ. ಹೃದಯ ಇದು ವೇದ ಮತ. ನೋಡಿ ಜಾಂಬವರ, ಇದು ನಿಮ್ಮ ಒಬ್ಬರ ಮತ ಅಲ್ಲ, ವೇದ ಮತ. ವೇದಗಳೇ ಹನುಮಂತನ ಸಾಮರ್ಥ್ಯವನ್ನು ಕೊಂಡಾಡಿವೆ. ಯಾಕೆ ಬೆಳೆದು ನಿಂತಿದ್ದಾರೆ. ಹನುಮಂತ ವ್ಯಾಪಕತ್ವ ಅಷ್ಟುಂಟು, ವಿಸ್ತಾರ ಉಂಟು, ಎತ್ತರ ಉಂಟು, ಬಿತ್ತರ ಉಂಟು. ಇದು ಸಾಮರ್ಥ್ಯ. ಹಾಗೆ ಜಾಂಬವರು ಸುಮ್ಮನೆ ಇವರ ಇಷ್ಟೂ ಮಾತುಗಳು ಪ್ರತಿಕ್ರಿಯೆ ಇಲ್ಲದೆ ಒಂದು ರೀತಿಯ ಅವಧೂತ ಪ್ರಜ್ಞೆಯಿಂದ ವಿಶಾಲವಾದಂತಹ ಸಾಗರವನ್ನು ನೋಡ್ತಾ ಹನುಮಂತ ಅವನಷ್ಟಕ್ಕೆ ಕುಳಿತು ರಾಮಧ್ಯಾನದಲ್ಲಿ ನಿರತನಾಗಿದ್ದ. ಅವನ ಹತ್ರ ಜಾಂಬವರು ಬರ್ತಾರೆ. ಕಂದಬ ಕಡುಗಲಿಗೆ ಕಂದಬ ಕಡುಗಲಿಯೇ ಬಾ, ನಾವೆಂದ ಮಾತನು ಕೇಳಿದೆ, ನಾವೆಂದ ಮಾತನು ಕೇಳಿದೆ. ನಿನ್ನಿಂದ ಮೆರೆವುದು ಕೀರ್ತಿ, ರಾಮನ ರಾಜಕಾರ್ಯದ ಸಂದ ಬಟರಿದೆ ಏತರಿವಾಗ, ಏತರವನಾನೆಂದು ನುಡಿಯದೆ ಗುರುವಿನಾಜ್ಞೆಯದೆಂದು ಕೈಕೋಪಯಣವಾಗೇಳು, ಪಯಣವಾಗೇಳು. ಏಳೆಲ್ದನ ಅಜಸೂನು ಕಂದಬ ಕಡುಗಲಿ, ರಾಮನ ಕಾರ್ಯಕ್ಕೆ ಬಾ ಬಾ ಕಂದ ಬಾ. ಕಂದ ಬಾ ಕಡುಗಲಿಯೇ ಬಾ. ಹನುಮಂತನಲ್ಲಿ ಅಂತಸ್ಥವಾದ ಕಡುಗಲಿತನವನ್ನು ನೆನಪಿಸ್ತಾರೆ. ಕವಿಯ ಪ್ರಯೋಗ ನೋಡಿ ನೀವು. ಕಂದ ಬಾ ಕಡುಗಲಿಯೇ ಬಾ. ಆ ವ್ಯಕ್ತಿಯಲ್ಲಿ ಅಂತಸ್ಥವಾಗಿರುವಂತಹ ಅಪೂರ್ವ ಶಕ್ತಿ, ಅದು ಜ್ಞಾನ ಶಕ್ತಿಯೂ ಹೌದು, ಅದು ವಿವೇಕವೂ ಹೌದು, ದೈಹಿಕ ಶಕ್ತಿಯೂ ಹೌದು. ಸರ್ವ ಶಕ್ತ ಹನುಮಂತ. ಆ ಶಕ್ತಿಯನ್ನೇ ನೆನಪಿಸ್ತಾರೆ ಅವರನ್ನು ಪ್ರೇರೇಪಿಸುವುದಕ್ಕೆ. ಒಬ್ಬನಲ್ಲಿ ಉತ್ಸಾಹ ಪ್ರೇರಣೆ ಪಡಬೇಕಿದ್ರೆ ಅವ ಯಾವ ಕಾರ್ಯವನ್ನು ಮಾಡಬೇಕು ಎಂಬ ಆಶಯದ ಮೇಲೆ ಅವನನ್ನು ಉದ್ಘಾಟಿಸುವಂತಹದ್ದು. ಇಲ್ಲಿ ವಿಕ್ರಮವನ್ನು, ಅವನ ಕಲಿತನವನ್ನು ನೆನಪಿಸಿದರು. ಮಕ್ಕಳ ಹತ್ರ ಹೇಳಿದಾಗ ನೀನು ಬಹಳ ಸಾಮರ್ಥ್ಯವಂತ, ನೀನು ಏನು ಮಾಡುವಿ ಅಂದ್ರೆ ಯಾವುದೋ ಒಂದು ಕೆಲಸದ ಆಶಯ ಇದೆ.
ಹಾಗೆ ಹನುಮಂತನ ಅಂತರ್ಮುಖಿಯಾಗಿದ್ದ ಅವಧೂತ ಪ್ರಜ್ಞೆಯಲ್ಲಿದ್ದ ಹನುಮಂತನನ್ನು ಬಹಿರ್ಮುಖಗೊಳಿಸಿದಂತಹ ಜಾಂಬವರ ಕ್ರಮವನ್ನು ಕವಿ ಪ್ರಯೋಗಿಸಿದ್ದನ್ನು ನಾವು ಗಮನಿಸಬೇಕಾದ್ದು ಮುಖ್ಯ. ಇಲ್ಲಿ ನಾವುಗಳು ಹೇಳಿದ ಮಾತನ್ನು ಕೇಳಿದೆ ಅಲ್ವೋ, ನಮಗಿಷ್ಟು ಮಂದಿ ಏನು ಅನುಮೋದನೆ ಕೊಟ್ಟೆವು, ಇದು ನಿನಗೆ ಕಿವಿಗೆ ಬಿತ್ತ, ಅವ ರಾಮಧ್ಯಾನದಲ್ಲಿದ್ದ ಕಿವಿಗೆ ಬಿತ್ತ, ಅದನ್ನು ಗಮನಿಸಬೇಕಾದ್ದು ಮುಖ್ಯ. ನಿನ್ನಿಂದ ರಾಮನ ಕಾರ್ಯದ ಕೀರ್ತಿ ಬೆಳಗುತ್ತದೆ ಮಗು. ಅವನನ್ನು ರಾಮ ಕಾರ್ಯದ ಕೀರ್ತಿ ನಮಗೆಲ್ಲ ಹೊಣೆ ಉಂಟು. ಪ್ರತಿಯೊಬ್ಬರಿಗೂ ಸುಗ್ರೀವನಿಂದ ಆಜ್ಞಾಪ್ತರಾಗಿ ಬಂದ ನಮಗೆ ಪ್ರತಿಯೊಬ್ಬರಿಗೂ ಸಮಾನವಾದ ಹೊಣೆ ಉಂಟು. ಆದರೆ ಆ ಹೊಣೆಗಾರಿಕೆ ರಾಮ ಕಾರ್ಯದ ಕೀರ್ತಿ ಪ್ರಜ್ವಲಿಸುವುದು, ಬೆಳಗುವುದು, ಆ ಕಾರ್ಯ ಸಂಪನ್ನಗೊಳ್ಳುವುದು ನಿನ್ನಿಂದ ಹನುಮಂತ ಹೇಳಿದ್ರು, ನಮ್ಮಿಂದ ಅಲ್ಲ. ಎಲ್ಲರ ಸಾಮರ್ಥ್ಯಕ್ಕಿಂತ ಮೀರಿದ ಸಾಮರ್ಥ್ಯ ನಿನ್ನಲ್ಲಿ ಉಂಟು. ಆ ರಾಜಕಾರ್ಯದ ಕೀರ್ತಿಯ ಪತಾಕೆ ಅದು ಹಾರುವುದು ಯಾರಿಂದ? ಅದು ನಿನ್ನಿಂದ ಬೆಳಗುವುದು. ಅನೇಕ ಜನ ವೀರರಿದ್ದಾರೆ, ನಾವೆಷ್ಟರವನು ಅಂತ ಹೇಳಿದೆ. ಎಲ್ಲರೂ ಇದ್ದಾರೆ, ಆದರೆ ನಾವು ನಿನ್ನ ಮುಂದೆ ಏನು ಹೇಳೋದು, ಎಷ್ಟರವನು? ಇದು ಗುರುವಿನ ಅಪ್ಪಣೆ ಅಂತ ಸ್ವೀಕರಿಸಿ ಪ್ರಯಾಣಕ್ಕೆ ಸಿದ್ಧನಾಗು, ಬ್ರಹ್ಮನ ಮಗ ಜಾಂಬವ ಎಚ್ಚರಿಸ. ಇದು ನಾನು ಹೇಳುತ್ತಿರುವುದಲ್ಲ, ನಮಗೆಲ್ಲ ಗುರು ಯಾರು? ಪ್ರಭು ಶ್ರೀರಾಮಚಂದ್ರ. ಅವ ಗುರು, ಅವ ನಿರ್ದೇಶನ ಮಾಡುವ, ಅವ ಮಾರ್ಗದರ್ಶಕ. ಇದು ಜಾಂಬವರ ಮಾತಲ್ಲ, ಇದು ರಾಮ ಕಾರ್ಯ, ಇದು ದೇವರ ಕೆಲಸ, ಇದು ಗುರುಗಳ ಕಾರ್ಯ. ಯಾರು ಪ್ರಪಂಚದಲ್ಲಿ ಲಘು ಅಲ್ವೋ, ಲಘು ಅಲ್ಲದವನೇ ಗುರು. ಲಘು ಮಾಡಿದ್ರೂ ಯಾರು ಲಘು ಆಗುವುದಿಲ್ಲ, ಅವ ಗುರು. ಗುರು ಎಂಬ ಶಬ್ದದ ವ್ಯಾಪ್ತಿ ಅಷ್ಟುಂಟು. ವಿದ್ಯೋಪದೇಶ ಮಾಡಿದವ ಅಂತ ಅಷ್ಟೇ ಅಲ್ಲ, ಒಂದು ಅವನನ್ನು ಲಘು ಮಾಡಿದ್ರೂ ಲಘುವಾಗಲಾರ, ಇನ್ನೊಂದು ಯಾರು ಲಘು ಮಾಡಕೂಡದು, ಅವ ಗುರು. ಅಂತಹ ಗುರು ಲಘು ಅಲ್ಲದೇ ಇರುವ ಕಾರ್ಯ, ಗುರುಗಳ ಕೆಲಸವೂ ಹೌದು, ಗುರುತರವಾದ ಕೆಲಸವೂ ಹೌದು. ಲಘು ಅಲ್ಲದೇ ಇರುವ ಕಾರ್ಯ ಇದು, ಗುರುತರವಾದ ಕಾರ್ಯ. ಅದನ್ನು ನೀನಲ್ಲದೆ ಯಾರು ಮಾಡುವುದು ಅಂತ ಜಾಂಬವರು ಹೇಳ್ತಾರೆ. ಮಾತ್ರ ಅಲ್ಲ, ಹನುಮಂತನ ಬಳಿಗೆ ಬರ್ತಾರೆ ಅಂತೆ. ಬಳಿಗೆ ಕರೆದು ಏಕಾಂತದಲ್ಲಿ ಒಂದು ಅಂಕ ಮಿತ್ತಿದ ಬಳಿಗೆ ಕರೆದೇ ಕಾಂತದಲ್ಲಿ ಭುಜ ಬಲಗೆ ನುಡಿದನು ಮೊದಲೇ ಮೈಥಿಳಿಯ ನೋರು ಕೊಡು ರಾಘವೇಂದ್ರನ ರಾಜ ಮುದ್ರಿಕೆಯ ಕೊಡುಗು. ಬಳಿಕ ಲಂಕಾಧಿಪನ ಮನದಳ ಬಳವ ತಿಳಿಕಾಪೇಯತನ ತಗ್ಗಳಿಕೆಯನು ನೆರೆ ಬಳಸದಿಲ್ಲಿಗೆ ಬೇಗ ಬಾಗಿಂದ ಕರೆದು ಏಕಾಂತದಲ್ಲಿ ಭುಜ ಬಲಗೆ ನುಡಿದ ಕಂದ ಜಾಂಬವರು ಹನುಮಂತನಿಗೆ ಹೊಣೆಗಾರಿಕೆಯನ್ನು ಹೇಳ್ತಾರೆ. ಒಬ್ಬ ಕುಟುಂಬದ ಯಜಮಾನನಾಗಿ, ಒಬ್ಬ ಮಾರ್ಗದರ್ಶಕನಾಗಿ, ಒಬ್ಬ ಗುರುವಾಗಿ. ಅದರ ಮೊದಲು ಸ್ಪಷ್ಟಪಡಿಸ್ತಾರೆ, ಇದು ಗುರುವಿನ ಕಾರ್ಯ ಅಂತ ನೀನು ಸ್ವೀಕರಿಸು, ಗುರುತರವಾದ ಕಾರ್ಯ ಅಂತ ಸ್ವೀಕರಿಸಬೇಕು. ಇದು ಹೊಣೆಗಾರಿಕೆಯ ಕಾರ್ಯ ಅಂತ ನೀನು ಸ್ವೀಕರಿಸಬೇಕು. ಯಾವ ಕಾರಣದಿಂದಲೂ ನೀನು ಈಗ ಹೊರಡುವಂತಹ ಕೆಲಸ ಇದು ನಗಣ್ಯ ಅಲ್ಲ, ಇದು ಬಹಳ ದೊಡ್ಡ. ಇಡೀ ರಾಮಾಯಣದಲ್ಲಿ ಮುಂದಿನ ನಾವು ಸುಂದರಕಾಂಡಕ್ಕೆ ಹೋಗುವಂತಹದ್ದು 7 ಕಾಂಡಗಳಲ್ಲಿ ಸುಂದರಕಾಂಡ ರಾಮಾಯಣದಲ್ಲಿ ಅತ್ಯಂತ ಅಪೂರ್ವವಾದದ್ದು. ಆ ಸುಂದರಕಾಂಡಕ್ಕೆ ಪ್ರವೇಶಿಸುವ ಸಂದರ್ಭವನ್ನು, ಜಾಂಬವರ ನಿರ್ದೇಶನವನ್ನು, ಮಾರ್ಗದರ್ಶನವನ್ನು ಒಬ್ಬ ಗುರುವಾದವ, ಒಬ್ಬ ಆಚಾರ್ಯ ಪದವಿಯಲ್ಲಿರುವವ ಹೇಗೆ ಒಬ್ಬನನ್ನು ಪ್ರೇರೇಪಿಸಬೇಕು, ಮಾರ್ಗದರ್ಶನ ಮಾಡಬೇಕು ಎನ್ನುವುದು ಸ್ಪಷ್ಟ ನಮಗಿಲ್ಲಿ ಗೊತ್ತಾಗ್ತದೆ. ಒಟ್ಟು ನೀನು ಕೆಲಸ ಮಾಡಿ ಬರುವುದಲ್ಲ, ಅದು ಸಮುಚಿತವಾಗಿರಬೇಕು, ಸಮರ್ಪಕವಾಗಿರಬೇಕು, ಸಾಧುವಾಗಿರಬೇಕು. ಅದನ್ನು ಅವರು ನೆನಪಿಸ್ತಾರೆ. ನೀನು ಏಕಾಂತಕ್ಕೆ ಕರೆದು ಹನುಮಂತನ ಅಂತ ಹೇಳ್ತಾರಂತೆ. ಅದು ಸಾಮೂಹಿಕವಾಗಿ ಅಲ್ಲ. ಯಾವುದು ರಹಸ್ಯ, ಯಾವುದು ಗೌಪ್ಯ, ಅದು ಕಾರ್ಯದ ಘನತೆ ಮತ್ತು ವಿಷಯದ ವಿಸ್ತಾರತೆಯಲ್ಲಿರುವಂತಹದ್ದು. ಒಂದು ರಹಸ್ಯಂಚ, ಮತ್ತೊಂದು ಪ್ರಕಾಶಂಚ. ರಹಸ್ಯವಾಗಿರುವಂತಹದ್ದು ರಹಸ್ಯದಲ್ಲೇ ಇರಬೇಕು, ಭೂಗರ್ಭದಲ್ಲಿ. ಪ್ರಕಾಶವಾಗಿರುವುದು ಭೂಮಿಯ ಮೈ ಮೇಲೆ ಇರ್ತದೆ,
ಬೆಳೀತದೆ, ನಮಗೆ ಕಾಣ್ತದೆ. ಅದಕ್ಕಿಂತ ಹೆಚ್ಚು ಭೂಗರ್ಭದಲ್ಲಿದೆ. ಸಾಗರದ ಆಳದಲ್ಲಿ, ಸಾಗರ ಗರ್ಭದಲ್ಲಿರುವಂತಹದ್ದು ರತ್ನಪ್ರಾಯವಾದದ್ದು, ಭೂಗರ್ಭದಲ್ಲಿರುವಂತಹದ್ದು ಮೌಲ್ಯಯುತವಾದದ್ದು. ಯಾವುದು ಭೂಮಿಯ ಮೈ ಮೇಲೆ ಕಾಣುತ್ತದೋ ಅದಕ್ಕಿಂತ ಹೆಚ್ಚು ಭೂಗರ್ಭದಲ್ಲಿರುವಂತಹದ್ದು ಮೌಲ್ಯಯುತವಾದದ್ದು. ಆ ಕಾರಣದಿಂದ ಇದು ವೇದಗಳಲ್ಲಿರುವಂತಹದ್ದು ಸೂಕ್ಷ್ಮ ರಹಸ್ಯ, ಅದು ಆರಣ್ಯಕಗಳು. ಅದೇ ರೀತಿ ಅವರು ಹೇಳ್ತಾರೆ, ಏಕಾಂತಕ್ಕೆ ಕರೆದು ಹೇಳ್ತಾರೆ ಇದು ರಹಸ್ಯ. ಮೊದಲೇ ಸೀತೆಯನ್ನು ಪತ್ತೆ ಮಾಡು ಮಗ, ನೀನು ಮೊದಲು ಆ ಕೆಲಸ ಮಾಡಬೇಕು. ರಾಕ್ಷಸ ದ್ವೇಷವನ್ನು ಸಾಧಿಸುವುದ ಇದು ಯಾವುದು ನಿನಗೆ ಮನಸ್ಸನ್ನೇ ಹುಟ್ಟು ಬರದು. ಸೀತಾಮಾತೆಯನ್ನು ಮೊದಲು ಹುಡುಕು. ಗೊಂದಲ ಆದರೆ ಮತ್ತೆ ಹುಡುಕಲಿಕ್ಕೆ ಕಷ್ಟ ಉಂಟು. ಮುದ್ರೆಯುಂಗುರವನ್ನು ಕೊಡು. ರಾಮ ಸಂದೇಶ ಸೀತೆಗೆ ಹೋಗಬೇಕಾದ್ದು ಮುಖ್ಯ. ಯಾಕಂದ್ರೆ ಕೆಲವು 5, 6, 7 ತಿಂಗಳಾಯಿತು. ಈಗ ಸೀತಾಮಾತೆಗೆ ರಾಮ ಸಂದೇಶ ಮೊದಲು ಹೋಗಬೇಕು. ಆತ್ಮವಿಶ್ವಾಸ ಬರಬೇಕು, ಸೀತಾಮಾತೆಯಲ್ಲಿ ಧೈರ್ಯ ಬರಬೇಕು. ನನಗೆ ಬಂಧನ ಬಿಡುಗಡೆ ಆಗ್ತದೆ ಅಂತ ಗೊತ್ತಾಗಬೇಕು. ಮಾತ್ರ ಅಲ್ಲ, ಸೀತೆಯ ಇರವಿನ ಅರಿವು, ಸೀತೆಯ ಸಂದೇಶ ರಾಮನಿಗೆ ಬರಬೇಕು. ಅದಕ್ಕೆ ಮೊದಲು ಸೀತೆಯನ್ನು ನೀನು ಪತ್ತೆ ಹಚ್ಚಿ ಮುದ್ರೆಯುಂಗುರವನ್ನು ಕೊಡು. ಅನಂತರ ಹಾಗೆ ನೀನು ಬರುವುದಲ್ಲ, ಆ ಕೆಲಸ ಮುಗಿಸಿ. ಅದಕ್ಕೆ ರಾವಣನ ಮನಸ್ಸನ್ನು ತಿಳಿಬೇಕು ನೀನು. ಸೀತೆಯನ್ನು ಹುಡುಕಿದ ಮೇಲೆ, ರಾಮ ಸಂದೇಶ ಸೀತೆಗೆ ಹೋದ ಮೇಲೆ ರಾಮನ ಸಾಮರ್ಥ್ಯ, ರಾಮನ ಸಾಧ್ಯತೆ ಇದು ರಾವಣನಿಗೆ ಗೊತ್ತಾಗಬೇಕು, ಮನಸ್ಸು ತಿಳಿಬೇಕು. ಕಪಿ ಸಹಜ ಚೇಷ್ಟೆಯನ್ನು ನಡೆಸದೆ ಇಲ್ಲಿಗೆ ಬಾ ಅಂತ ಅವರು ಹೇಳ್ತಾರೆ. ಹೋಗಿನಲ್ಲಿ ಹುಡಿ ಮಾಡುವುದು ಇದೆಲ್ಲ ಮಾಡಬೇಡ. ರಾಮ ಸಂದೇಶ ಸೀತೆಗೆ ಮತ್ತು ರಾವಣನ ಮನಸ್ಸನ್ನು ತಿಳಿಬೇಕು. ರಾಮನ ಸಾಧ್ಯತೆಯನ್ನು ರಾವಣನಿಗೆ ಗೊತ್ತಾಗಬೇಕು. ಓ, ರಾಮನ ಪಕ್ಷದಿಂದ ಒಬ್ಬ ಜನ ಇಲ್ಲಿಗೆ ಬಂದಿದ್ದಾನೆ, ನಮಗೆ ಅಪಾಯ ಉಂಟು ಅಂತ ಗೊತ್ತಾಗಬೇಕು. ಹೀಗೆ ಹೇಳಿ ಜಾಂಬವರು ನೆನಪಿಸ್ತಾರೆ. ಮುಂದೆ ನೋಡೋಣ. ದಿವಸ ಮೂರಿವೆ, 3 ದಿನದೊಳಗವನಿ ದೇಶನ ಚರಣ ಸರಸಿರುಗವನ್ನು ಕಾಣಲು ಬೇಕು. ಸುಗ್ರೀವಾಜ್ಞೆ ಇದು ನಮಗೆ, ಹವಣ ನೀನೇ ಬಲ್ಲೆ ನಾವಿದ ವಿವರಿಸಲು ನೀನಜ್ಞ. ಅಜ್ಞನೇ ಎಲ್ದ ವಿರಳದ ಹರುಷದಲ್ಲಿ ಹರಸಿದು ಕಳುಹಿದನು ಕಪಿಯ. ದಿವಸ ಮೂರಿವೆ, 3 ದಿವಸ ಇರುವುದು ಹನುಮಂತ. ಇದನ್ನು ಇನ್ನೂ ಆಲೋಚನೆ ಮಾಡಲಿಕ್ಕೆ, ವಿಮರ್ಶಿಸಲಿಕ್ಕೆ ಅವಕಾಶ ಇಲ್ಲ. 3 ದಿವಸದಲ್ಲಿ ನೀನು ಹೋಗುವುದು, ಸೀತೆಯನ್ನು ಹುಡುಕುವುದು, ರಾವಣನಿಗೆ ಅವನ ಮನಸ್ಸನ್ನು ತಿಳಿಯುವುದು, ಹಿಂದೆ ಬರುವುದು ಮಾತ್ರ ಅಲ್ಲ, ಪ್ರಸ್ರವಣ ಪರ್ವತಕ್ಕೆ ಹೋಗಿ ರಾಮನಿಗೆ ತಿಳಿಸುವುದು, ಸುಗ್ರೀವನಿಗೆ ತಿಳಿಸುವುದು ಎಲ್ಲ 3 ದಿವಸದಲ್ಲಿ ಆಗಬೇಕು. ನೀನು ಬರೇ ಸಮುದ್ರದ ತಡಿಗೆ ಬಂದರೆ ಸಾಕಾಗುವುದಿಲ್ಲ. 3 ದಿವಸ ಅವಧಿ. 3 ದಿನದೊಳಗೆ ಪ್ರಭುವಿನ ಪಾದ ಕಮಲಗಳ ದರ್ಶನ ಮಾಡಬೇಕು ನಾವು. ಇದು ನಮಗೆ ಸುಗ್ರೀವರ ಕಟ್ಟಾಜ್ಞೆ. ಇದನ್ನು ಹೇಗೆ ಸಾಧಿಸಬೇಕು ಅಂತ ನಿನಗೆ ಬಿಟ್ಟದ್ದು ಹನುಮಂತ, ನನಗೆ ಗೊತ್ತಿಲ್ಲ. ಆದರೆ ಇಷ್ಟು ಕೆಲಸ ಇದೆ ಮಾತ್ರ. ನೀನು ಇಷ್ಟು ಮಾಡಿದರೆ ನಾವೆಲ್ಲರೂ ನಿರಪರಾಧಿಗಳು ಅಂತ ಆಗ್ತೇವೆ. ನೀನು ಮಾಡದೇ ಇದ್ರೆ ನಾವೆಲ್ಲರೂ ಅಪರಾಧಿಗಳಾಗ್ತೇವೆ. ನಮಗೆ ಸುಗ್ರೀವನಿಗೆ ಮುಖ ತೋರಿಸ್ಲಿಕ್ಕೆ ಆಗುವುದಿಲ್ಲ, ರಾಮದೇವರ ಕಣ್ಣಿನಲ್ಲಿ ಸಂತೋಷ ಕಾಣಲಿಕ್ಕೆ ಆಗುವುದಿಲ್ಲ ಮುಖದಲ್ಲಿ. ನಾವೆಲ್ಲ ಮರಣದಂಡನೆಯ ಆಜ್ಞೆಗೆ ನಾವು ದಗ್ಧರಾಗಿ ಹೋಗ್ತೇವೆ. ಮಾತ್ರ ಅಲ್ಲ, ರಾಮ ಕಾರ್ಯ ಮಾಡುವುದರಲ್ಲಿ ನಾವು ದುರ್ಬಲರು, ಅಸಹಾಯಕರು. ನಮಗೆ ಅದಕ್ಕಿಂತ ದೊಡ್ಡ ಮರಣ ಬೇರೆ ಉಂಟ? ಸುಗ್ರೀವನ ಆಜ್ಞೆ ಬಿಡೋಣ. ರಾಮ ಕಾರ್ಯವನ್ನು ಹೊತ್ತು ರಾಮದೇವರಲ್ಲಿ ಭರವಸೆಯನ್ನಿತ್ತು ನಾವು ಬಂದದ್ದು. ರಾಮ ಕಾರ್ಯವನ್ನು, ಸೀತಾನ್ವೇಷಣೆಯನ್ನು ನಾವು ಮಾಡದೇ ಇದ್ರೆ, ರಾಮದೇವರು ಆಗ ನಿನ್ನ ಹತ್ರ ಮುದ್ರೆಯುಂಗುರವನ್ನು ಕೊಟ್ಟಿದ್ದಾರೆ. ಯಾಕೆ ನಿನ್ನ ಹತ್ರ ಕೊಟ್ಟರು? ಹನುಮಂತನಿಂದ ಸೀತೆಯ ಇರವು ಗೊತ್ತಾಗ್ತದೆ, ಅನ್ವೇಷಣೆ ಹನುಮಂತ ಮಾಡ್ತಾನೆ. ಈ ಅತಿಯಾದಂತಹ ಆತ್ಮವಿಶ್ವಾಸದಲ್ಲಿ, ನಿನ್ನಲ್ಲಿರುವ ಭರವಸೆಯಲ್ಲಿ, ನಿನ್ನ ಯೋಗ್ಯತೆಯನ್ನು ಕಂಡು ರಾಮ ಇಷ್ಟು ಮಾಡಿರುವಾಗ, ರಾಮನೇ ತಿಳಿದಿದ್ದಾನೆ ಹನುಮಂತನಿಂದ ಆಗ್ತದೆ ಅಂತ. ಅವಾಗ ನಾವು ಕೈ ಚೆಲ್ಲಿ ಕುಳಿತುಕೊಳ್ಳುವುದಲ್ಲ. ಈ 3 ದಿವಸದಲ್ಲಿ ಇಷ್ಟೆಲ್ಲ ಆಗಬೇಕು. ನಿನಗೆ ನಾನು ಹೇಳಲಿಕ್ಕೆ ಇದ್ದವಲ್ಲ ಅಂತ ಜಾಂಬವರು ಹೇಳ್ತಾರೆ. ಅದವರ ಸಜ್ಜನಿಕೆ, ಅದು ಅವರ ಒಳ್ಳೆತನ. ನಾನು ನಿನಗೆ ಏನು ಹೇಳುವುದು? ನಿನಗೆ ವಿವರಿಸಲಿಕ್ಕೆ ನಾನಲ್ಲ, ನಿನಗೆಲ್ಲ ಗೊತ್ತುಂಟಲ್ಲ ಹನುಮಂತ. ಹನುಮಂತನ ಮೌಢ್ಯ ಹೋಯಿತಂತೆ, ವಿವೇಕ ಜಾಗೃತ ಆಯಿತಂತೆ ಹನುಮಂತನಿಗೆ ಋಷಿಮುನಿಗಳ ಶಾಪ ಇತ್ತು. ಅತಿಯಾದಂತಹ ಶಕ್ತಿ ಸಂಪನ್ನತೆ ಎಲ್ಲವೂ ಉಂಟು. ಆದರೆ ನಿಜವಾದ ನಿನ್ನ ಶಕ್ತಿಯ ಅರಿವು ನಿನಗೆ ಮರೆವಾಗಿ ಹೋಗಲಿ, ನಿನಗೆ ಗೊತ್ತಾಗದಿರಲಿ. ಅದು ಅವ ಋಷಿಮುನಿಗಳಿಗೆ ಹಿಂಸೆ ಕೊಡ್ತಿದ್ರು ಸಣ್ಣ ಪ್ರಾಯದಲ್ಲಿ. ಅವರು ಶಪಿಸಿದ್ರು, ನಿನಗೆ ನಿನ್ನ ಶಕ್ತಿಯ ಪರಿಚಯವೇ ಆಗದಿರಲಿ. ಆದರೆ ಕಣ್ಣೀರಿಳಿಸುವಾಗ ಅವರು ಹೇಳಿದರು, ಇನ್ನೊಬ್ಬರು ನಿನ್ನ ಶಕ್ತಿಯನ್ನು ನೆನಪಿಸಿದ್ರೆ ನಿನಗೆ ಈಗಾಗಲೇ ಇರುವ ಶಕ್ತಿಯ ಇಮ್ಮಡಿ ಶಕ್ತಿಯಾಗಲಿ,
ಹಾಗಾದ್ರೆ ಇದು ಅನುಗ್ರಹ, ಇದು ಶಾಪ ಅಲ್ಲ, ಇದು ವರ, ಶಾಪಾನುಗ್ರಹ. ಇನ್ನೊಬ್ಬರು ನೆನಪಿಸಿದ್ರೆ ಇರುವುದು ಇಮ್ಮಡಿ ಆಗ್ತದೆ. ಈ ಸಾಮರ್ಥ್ಯವನ್ನು ಅನುಗ್ರಹ ಮಾಡಿದ್ದಾರೆ ಹನುಮಂತನಿಗೆ. ಅದು ನೆನಪಾಯಿತು, ಸಾಮರ್ಥ್ಯ ಇಮ್ಮಡಿ ಆಯಿತು. ಅವ ಮಣಿದನಂಗ್ರಿಗೆ, ಜಾಂಬವರಿಗೆ ನಮಸ್ಕರಿಸಿದನಂತೆ. ಮಣಿದನಂಗ್ರಿಗೆ ಹನುಮನ ದ್ರೋಹಿಣೆಯ ಮಿಕ್ಕಿನ ನಾಥಾಗ್ರಣಿಗಳಿಗೆ ಕೈ ಮುಗಿದು ಬೀಳ್ಕೊಂಡನು ಸರಾಗದಲ್ಲಿ. ಗುಣನಿಧಿಯ ರಘುವಂಶ ಚೂಡಾಮಣಿಯ ರಾಕ್ಷಸ ಕುಲತ ಮೋದಿನ ಮಣಿಯ ನೆನೆದಡಿಯಿಟ್ಟನುರು ವಿಕ್ರಾಂತ ಹನುಮಂತಾಗ ಮಣಿದನಂಗ್ರಿಗೆ ಹನುಮನು ಮಣಿದ ಅವಧೂತ ಪ್ರಜ್ಞೆಯಲ್ಲಿ ಕಡಲಿನ ಕಡೆಗೆ ದೃಷ್ಟಿ ಹಾಯಿಸಿದಂತಹ ಹನುಮಂತ ಬಹಿರ್ಮುಖನಾದ. ಕುಳಿತಲ್ಲಿಂದ ಎದ್ದು ಸಾಷ್ಟಾಂಗವಾಗಿ ಜಾಂಬವರಿಗೆ ನಮಸ್ಕರಿಸಿದ, ಬ್ರಹ್ಮಕುಮಾರ ಜಾಂಬವರಿಗೆ ನಮಸ್ಕರಿಸಿದ. ಬ್ರಹ್ಮಚಾರಿಯಾದಂತಹ ಹನುಮಂತ, ಗುರು ಸಮಾನರು, ಜ್ಯೇಷ್ಠರು, ವರಿಷ್ಠರು, ಈ ಪಾಳಯದ ಮುಖ್ಯಸ್ಥರು ಆದ ಮಹಾಜ್ಞಾನಿಯಾದಂತಹ ಜಾಂಬವನ ಪಾದಗಳಿಗೆ ನಮಸ್ಕರಿಸಿ ಆಶೀರ್ವಾದವನ್ನು ಪಡ್ಕೊಂಡ. ಉಳಿದ ಸೇನಾ ನಾಯಕರುಗಳಿಗೆ ಕೈ ಮುಗಿದು ವಂದಿಸಿ ಅವರಿಂದ ಬೀಳ್ಕೊಂಡನಂತೆ. ಗುಣನಿಧಿಯಾದಂತಹ ರಘುವಂಶ ಲಲಾಮನಾದಂತಹ ರಘುವಂಶ ಚೂಡಾಮಣಿಯಾದಂತಹ ಶ್ರೀ ರಘುರಾಮನನ್ನು ಮನಸ್ವಿಯ ಅನುಷ್ಠಾನ ಮಾಡಿದ. ಆ ಭಗವಂತನನ್ನು ಅನುಷ್ಠಾನ ಮಾಡ್ತಾನೆ. ರಾಕ್ಷಸ ಕುಲವೆಂಬ ಅಂಧಕಾರಕ್ಕೆ ಸೂರ್ಯ ಸದೃಶನಾದಂತಹ ರಾಮನನ್ನು ಮತ್ತೆ ಮತ್ತೆ ಧ್ಯಾನಿಸಿದನಂತೆ. ತನ್ನ ಭಕ್ತಿಯನ್ನು ರಾಮನ ಚರಣದಲ್ಲಿ ನಿಕ್ಷೇಪಗೊಳಿಸ್ತಾನೆ. ರಾಮನ ನಾಮವನ್ನು ಮನಸ್ಸಿನಲ್ಲಿ, ನಾಲಿಗೆಯಲ್ಲಿ ಹೇಳುವಂತಹದ್ದು ವ್ಯಾಹರಣ, ಮನಸ್ಸಿನಲ್ಲಿ ಹೇಳುವಂತಹದ್ದು ಸ್ಮರಣ. ಅದನ್ನು ನೆನಪು ಮಾಡಿಕೊಳ್ತಾ ಇದ್ದಾನೆ ಅವ. ಮಹಾಬಲಶಾಲಿಯಾದಂಥ ಹನುಮಂತ ಮುಂದೆ ಹೆಜ್ಜೆ ಇಡ್ತಾನೆ ಅಂತ ಕವಿ ಹೇಳ್ತಾನೆ. ಅಲ್ಲಿಂದಲೇ ಬೆಳೆಯುವುದಕ್ಕೆ ಆರಂಭ ಮಾಡಿದ ಹನುಮಂತ. ಸಾಮಾನ್ಯ ಕಪಿಗಳ ಆಕಾರದಲ್ಲಿದ್ದವ ಕ್ಷಣ ಕ್ಷಣಕ್ಕೆ ಅವನ ದೇಹ ಗಾತ್ರ, ಅವನ ದಾರ್ಢ್ಯತೆ ಅದು ವಿಶಾಲವಾಗಿ ವಿಸ್ತೃತವಾಗಿ ಬೆಳೆಯುವುದಕ್ಕೆ ಆರಂಭ ಆಯಿತು. ಮನಸ್ಸು ಪ್ರಫುಲ್ಲಗೊಂಡಿತು. ಅವನಲ್ಲಿರುವ ಅಂತಸತ್ವ ಶಕ್ತಿ ಅದು ಬೆಳೆಯುವುದಕ್ಕೆ ತೊಡಗಿತು, ವಿಸ್ತರಿಸುವುದಕ್ಕೆ ತೊಡಗಿತ್ತು. ಹಾಗೆ ಅವನು ಮುಂದೆ ಬರ್ತಾನೆ, ನೋಡೋಣ. ಬರುತ ಖಂಡನ ಖಂಡ ಬಲನಂಬರ ವಿಲಂಬಿತ ಮೇಘ ಮಾರ್ಗಾಂತರದ ಶಿರದ ಮಗೇಂದ್ರ ಪೆಸರ ಮಹಾಮಗೀಧರವ ಗಿರಿಯಿದಹುದೆಲ್ದಂಗ್ರಿ ತಳೆದು ಪರಕೆ ತಪ್ಪೆಲ್ಲೆನುತ ವಿಕ್ರಮ ಭರಿತ ನೈದಿದನ ತ್ರಿವಿಕ್ರಮನಂತೆ ಝಡಿತಿಯಲಿ ಬರುತ ಕಂಡನು ಕಂಡ. ಯಾವುದೇ ವಿರೋಧ, ವಿಡ್ಡೂರ, ಆತಂಕವನ್ನು ಮನಸ್ಸಿನಲ್ಲಿ ಹಚ್ಚಿಕೊಳ್ಳಿಲ್ಲ. ಎಲ್ಲ ಕಳ್ಕೊಂಡ ನಿರಾಳ ಭಾವ, ಒಂದೇ ಲಕ್ಷ್ಯ, ಸೀತಾನ್ವೇಷಣೆ. ಏನು ಜಾಂಬವರು ಮಾರ್ಗಸೂಚನೆಯನ್ನು ಕೊಟ್ಟಿದ್ದಾರೋ, ಮಾರ್ಗದರ್ಶನ ಮಾಡಿದಾರ, ಅದು ಒಂದೇ ಅದ್ವೈತ ಲಕ್ಷ್ಯ, ಬೇರೆ ಏನಿಲ್ಲ. ರಾಮನ ರಸಿಯಾದಂತಹ ಸೀತೆಯನ್ನು ನಾನು ಹುಡುಕಬೇಕು, ರಾಮ ಸಂದೇಶವನ್ನು ಸೀತಾ ಮಾತೆಗೆ ಹೇಳಬೇಕು, ಸೀತಾ ಸಂದೇಶವನ್ನು ಪ್ರಭು ಶ್ರೀರಾಮಚಂದ್ರನಿಗೆ ಹೊತ್ತು ಬರಬೇಕು. ಮಾತ್ರ ಅಲ್ಲ, ರಾಮನ ಸಾಧ್ಯತೆಯನ್ನು ರಾವಣನಿಗೆ ಗೊತ್ತಾಗುವಂತೆ ಮಾಡಬೇಕು. ಲಂಕೆಯ ದಾನವರ ಊರಿನಲ್ಲಿ ಧರ್ಮಪ್ರಭುವಿನ ಸಂದೇಶವನ್ನು, ಧ್ವಜವನ್ನು ಊರುವಂತಹ ಕೆಲಸವನ್ನು ನಾನು ಮಾಡಬೇಕು. ಇದು ಹನುಮಂತನ ಲಕ್ಷ್ಯ. ಇದು ಅದು ಒಂದೇ ಅದ್ವೈತ ಲಕ್ಷ್ಯ. ಕೈಗೊಂಡಂತಹ ಕಾರ್ಯ, ಹೊರಟಂತಹದ್ದು ಏನುಂಟು, ರಾಮಪ್ರಭು ಏನು ವಿಶ್ವಾಸ ಇಟ್ಟಿದ್ದಾನೆ. ಯಾಕೆಂದ್ರೆ ಮುದ್ರೆಯುಂಗುರವನ್ನು ರಾಮದೇವರು ಕೊಟ್ಟದ್ದು ಹನುಮಂತನ ಹತ್ರ. ಸೀತೆಯನ್ನು ಪತ್ತೆ ಹಚ್ಚುವಲ್ಲಿ ಬೇಕಾದಂತಹ ಸಂಕೇತಗಳನ್ನು, ಕುರುಹುಗಳನ್ನು
ಗುಟ್ಟಾಗಿ ಹೇಳಿದ್ರು ಹನುಮಂತನ ಹತ್ರ. ಹಾಗಾದ್ರೆ ದೇವರಿಗೆ ನನ್ನ ಹತ್ರ ಏನು ವಿಶ್ವಾಸ ಇದೆ? ಜಾಂಬವನಿಗೆ ಹೇಳಲಿಲ್ಲ, ಅಂಗದನಿಗೆ ಹೇಳಲಿಲ್ಲ, ಗವಯನೋ ಗವಾಕ್ಷನೋ ಗಂಧಮಾದರನೋ ಈ ಯಾವ ಕಪಿಗಳನ್ನು ಕರೆದು ಹೇಳಲಿಲ್ಲ. ನನ್ನ ಹತ್ರ ಯಾಕೆ ಹೇಳಿದ ಪ್ರಭು? ರಾಮದೇವರಿಗೆ ಹನುಮಂತನ ಸೇವೆ ಬೇಕು. ನನ್ನಿಂದ ಸೇವಿಸಿಕೊಳ್ಳುವಂತಹ ಕಾತರತೆಯಲ್ಲಿ ರಾಮದೇವರಿದ್ದಾನೆ. ಇದು ನನ್ನ ಯೋಗ, ನನ್ನ ಭಾಗ್ಯ. ಇಲ್ಲದಿದ್ದರೆ ದಕ್ಷಿಣ ದಿಕ್ಕಿಗೆ ಯಾಕೆ ಹನುಮಂತನನ್ನು ಕಳುಹಿಸಬೇಕು? ಸುಗ್ರೀವ ಉತ್ತರ ದಿಕ್ಕಿನ ತಂಡದಲ್ಲಿ ಹನುಮಂತನನ್ನು ನಿರ್ದೇಶನ ಮಾಡಲಿಕ್ಕೆ ಆಗುವುದಿಲ್ವ? ಪಶ್ಚಿಮ ದಿಕ್ಕಿನ ತಂಡದಲ್ಲಿ ಆಗುವುದಿಲ್ವ? ಉತ್ತರ ದಿಕ್ಕಿನ ತಂಡದಲ್ಲಿ ಆಗುವುದಿಲ್ಲ? ಅರೆ ದಕ್ಷಿಣ ದಿಕ್ಕಿಗೆ ಹನುಮಂತನನ್ನು ಜಾಂಬವರ ಜೊತೆ ಮಾಡಿದ್ದಾನೆ. ಇದು ಅವನ ವಿವೇಕ. ಹಾಗಾದ್ರೆ ಹಾರ್ಲಿಕ್ಕೆ ಯಾವುದು? ಮಹೇಂದ್ರಾಚಲವಲ್ಲದೆ, ಮಹೇಂದ್ರ ಪರ್ವತವಲ್ಲದೆ ಬೇರೆ ಯಾವುದೂ ಅಲ್ಲ. ಸಂಕೇತ ನೋಡಿ, ಮಹೇಂದ್ರ ಪರ್ವತ. ಇಂದ್ರಾದಿ ದೇವತೆಗಳು ರಾವಣನ ಭಯದಿಂದ ತತ್ತರಿಸಿ ಹೋಗಿದ್ದಾರೆ. ಹಾಗಾದ್ರೆ ದೇವತೆಗಳನ್ನು, ಇಂದ್ರಾದಿಗಳನ್ನು ತಲ್ಲಣೆಗೊಳಿಸಿದ, ದೇವಶಕ್ತಿಗೆ ಆತಂಕವನ್ನುಂಟು ಮಾಡಿದ ಈ ದಾನವ ಶಕ್ತಿಯನ್ನು ಸಂಹರಿಸುವುದಕ್ಕೆ ಬೇರೆ ಯಾವ ಪರ್ವತ? ಮಹೇಂದ್ರಾಚಲವೇ ಹೊರತು ಮತ್ತೊಂದಲ್ಲ. ಅದೇ ಮಹೇಂದ್ರ ರಾವಣ ವಧೆಗೆ ದಿವ್ಯ ರಥವನ್ನು ಮಾತಲಿಯ ಜೊತೆಗೆ ಕಳುಹಿಸಿಕೊಡ್ತಾನೆ. ಹನುಮಂತ ಆಯ್ದುಕೊಂಡಂತಹ ಪರ್ವತ ಮಹೇಂದ್ರ ಪರ್ವತ. ಇದು ನಮಗೆ ಇಲ್ಲಿ ಒಂದು ಸೂಕ್ಷ್ಮವನ್ನು ಗಮನಿಸಬೇಕು. ಅಮಿತ ಬಲಶಾಲಿ ಹನುಮಂತ ನೋಡಿದನಂತೆ ಪಾದಗಳನ್ನು ಮೆಟ್ಟಿ ನಿಂತು ನೆಗೆಯಲು ತಕ್ಕ ಪರ್ವತ ಇದು, ಇದನ್ನು ಊರಿ ನಾನು ಹಾರಬೇಕು ಅಂತ ನಿರ್ಣಯ ಮಾಡಿದನಂತೆ. ಹಾಗೆ ಒಂದೊಂದು ಹೆಜ್ಜೆ ಯೋಜನದಷ್ಟು ಪಾದಗಳು ಬೆಳೆಯಿತು, ದೇಹ ಬೆಳೆಯಿತು, ಭುಜ ಬೆಳೆಯಿತು, ದೇಹದಾರ್ಢ್ಯತೆ ಬೆಳೆಯಿತು. ಅಪೂರ್ವವಾಗಿ ಮಹಾಮೇರುವಿನಂತೆ ಹನುಮಂತ ಬೆಳೆದು ನಿಲ್ತಾನೆ. ಅವನ ಹೆಜ್ಜೆಗೆ ಭರತ ಭೂಮಿ ಯೋಜನದಷ್ಟು ತಗ್ಗಿತು ಅಂತ ಕವಿ ವರ್ಣಿಸ್ತಾನೆ. ಸಾಗರ ನಡುಕಿ ತೊಳುತ್ತಾರೆ. ಆದಿಶೇಷನ ಹೆಡೆ ಕುಸಿಯಿತು ಅಂತ ಅಲಂಕಾರಿಕವಾಗಿ ಕವಿ ವರ್ಣಿಸ್ತಾನೆ. ತರವೇ ಭೂಮಿಗೆ ಆಧಾರವಾದ 8 ದಿಕ್ಕುಗಳು, ಪರ್ವತಗಳು ಒಡೆಯಲಾರಂಭಿಸಿತು ಅಂತ ಹನುಮಂತನ ಸಾಧ್ಯತೆಯನ್ನು, ಅವನ ವಿಸ್ತಾರವನ್ನು ಇಲ್ಲಿ ವೈಭವೀಕರಿಸಿ ಕವಿ ಅಲಂಕಾರವಾಗಿ ಹೇಳ್ತಾನೆ. ಅದು ಕಾವ್ಯ ಗುಣ ಅಂತ ನಾವು ತಿಳ್ಕೊಳ್ಬೇಕಂದು ಮುಂದೆ ಹೋಗೋಣ. ಬಂದು ನಿಲ್ದಿದನ ಮಹಾತ್ರಿಯ ಮುಂದೆ ಲಯ ಭೈರವನ ಪಾರಣೆಯಂದದಲ್ಲಿ ಬಗಳಿತ ಭಯಂಕರ ರೌದ್ರ ತೇಜದಲ್ಲಿ ಮಂದರಾತ್ರಿಗೆ ಮಿಗಿಲಿನಿಸುವ ಮಗೇಂದ್ರ ಪರ್ವತಕ್ಕಾಗಿ ಕಡುದು ವೃಂದ ವೃಂದಾರಕವಧೂ ಜನವನಿಲ ನಂದನನ ಬಂದು ನಿಲ್ದಿದನ ಮಗಾದ್ರಿಯ ಮುಂದೆ ಆಗ ಪ್ರಳಯ ಕಾಲದ ಭೈರವನಂತೆ ಅಮಿತವಾದಂತಹ ದೇಹದಾರ್ಢ್ಯತೆ, ಮಹಾಭಯಂಕರವಾದಂತಹ ಉಗ್ರ ತೇಜಸ್ಸು ಹನುಮಂತನಲ್ಲಿ ಕಂಡಿತಂತೆ. ಪರ್ವತದ ಮುಂದೆ ಬಂದು ನಿಂತ ಮಂದರ ಪರ್ವತವನ್ನು ಮೀರಿಸುವ ಮಹೇಂದ್ರ ಪರ್ವತದ ದೇವತಾ ಸಮೂಹ ಹನುಮಂತನ ದಿವ್ಯತೆಯನ್ನು, ಭವ್ಯಾಕಾರವನ್ನು, ಅವನಲ್ಲಿರುವ ಉಗ್ರತೆಯನ್ನು, ಭೈರವ ಸದೃಶವಾದಂತಹ ತೇಜಸ್ಸು, ಓಜಸ್ಸನ್ನು ವಾಯುಸುತನಲ್ಲಿ ಕಂಡ್ರಂತೆ. ಉನ್ನತ ಧೈರ್ಯಶಾಲಿ ವೀರ ರಾಜಕುಮಾರ ಲವನೇ ಕೇಳು ಅಂತ ವಾಲ್ಮೀಕಿಗಳು ಈ ಸಂದರ್ಭದಲ್ಲಿ ಆ ಕುಮಾರಕರನ್ನು ಕರೆದು ಹೇಳ್ತಾರೆ. ಪರ್ವತದ ನೆತ್ತಿಯಲ್ಲಿದ್ದಂತಹ ಚಾರಣರು, ದೇವತಾ ಸ್ತ್ರೀಯರು, ಸಿದ್ಧರು, ಮುಗ್ಧ ಸ್ತ್ರೀಯರು ಕಪಿಯ ಭಯಂಕರ ಆಕಾರಕ್ಕೆ ದೇವತಾ ಸಮೂಹ ಅಲ್ಲಿ ಕ್ರೀಡಿಸ್ತಾ ಇತ್ತು. ಬಂದು ದೇವತೆಗಳು ಋತುಗಳಲ್ಲಿ, ಹೇಮಂತ ಋತು ಇಂತಹ ಸಂದರ್ಭಗಳಲ್ಲಿ ಶರತ್ಕಾಲದಲ್ಲಿ ತಮ್ಮ ಸ್ತ್ರೀ ಸಮೂಹದ ಜೊತೆಗೆ ವಿಹಾರಕ್ಕೆ ಬರುವಂತಹದ್ದು, ಕ್ರೀಡೆಯಲ್ಲಿರುವಂತಹದ್ದು ಸಹಜ. ತಮ್ಮ ತಮ್ಮ ಪ್ರಿಯರ ಜೊತೆಗೆ, ಪ್ರಿಯೆಯ ಜೊತೆಗೆ, ಪ್ರಿಯತಮರ ಜೊತೆಗೆ ದೇವತಾ ಸಮೂಹ ಇವರೆಲ್ಲ ಆಕಾಶ ಮಾರ್ಗದಿಂದ ಹೋಗಿ ಓಡಿ ಹೋದರಂತೆ ಈ ಕ್ರೀಡೆಯನ್ನು ಮುಗಿಸಿ. ಏನಿದು ದಿವ್ಯತೆ, ಭವ್ಯತೆ, ಉಗ್ರತೆ ಇದೆ ಅದರಲ್ಲಿ. ಕೇವಲ ಸೌಮ್ಯ ಅಲ್ಲ, ಅದು ಭಯಂಕರವಾದಂತಹ ಸ್ಥಿತಿ. ಯಾರಿವ? ಅವರ ಹಿಂದೆ ಗಂಧರ್ವ ಸ್ತ್ರೀಯರು ಹೋದರಂತೆ, ಕಿನ್ನರ ಸ್ತ್ರೀಯರು ಹೋದರಂತೆ. ಯಾರೆಲ್ಲ ಕ್ರೀಡಾಸಕ್ತಿಯಿಂದ ಬಂದಿದ್ದಾರೋ ಮಹೇಂದ್ರಾಚಲಕ್ಕೆ ಇವರೆಲ್ಲ ಕೈ ಬಿಟ್ಟು ಓಡಿ ಹೋದರು. ಹೂವುಗಳನ್ನು ಆರಿಸುತ್ತಿದ್ದ ಅಪ್ಸರೆಯರು ಅಡಗಿದ್ರು. ವಿದ್ಯಾಧರ ಸ್ತ್ರೀಯರಿದ್ರಲ್ಲಿ ಹನುಮಂತನನ್ನು ನೋಡಿ ದಿಕ್ಕು ದಿಕ್ಕಿಗೆ ಚರಗಿದ್ರು. ಅವರಿಗೆ ಏನು ಅಂತ ಗೊತ್ತಾಗಲಿಲ್ಲ. ಏನಿದು ಪೆಡಂಭೂತ, ಇದು ಎಂಥದಿದು ಅಂತ ಅರ್ಥ ಆಗಲಿಲ್ಲ.
ಬೆಟ್ಟದ ಮೇಲೆ ಹೆಜ್ಜೆ ಇಟ್ಟು ಬೆಟ್ಟದ ಎರಡು ಕಡೆ ನಡುಗಿತಂತೆ ಹನುಮಂತನ ಈ ಹೆಜ್ಜೆ ಊರುವುದರಲ್ಲಿ ಭೂಮಿ ನಡುಗಿ ಹೋಯಿತು ಅಂತ ಕವಿ ಹೇಳ್ತಾನೆ. ಮದ್ದಾನೆಗಳು ಮೈ ತಿರುಗಿಸಿ ಕಂಡರತ್ತ ಆನೆಗಳು ಓಡಿದ್ರು. ಮರಿಯಾನೆಯಲ್ಲ, ಮದ್ದಾನೆಗಳು. ಕಡವೆ, ಕಾಡು ಹಸು, ಸಿಂಹ, ಶರಭ, ಹುಲಿ, ಕರಡಿ ಎಲ್ಲ ಸಾಧು ಪ್ರಾಣಿಗಳು, ಭೀಕರ ಪ್ರಾಣಿಗಳು, ಹೇರಾನೆಗಳು ಎಲ್ಲವೂ ಭಯದಿಂದ ಆವೃತರವಾಗಿ ಆ ಪ್ರದೇಶದಿಂದ ಕಾಲ್ಕಿತ್ತು ಓಡಿದ್ರು ಅಂತ ಕವಿ ಇದನ್ನು ಬಹಳ ಹನುಮಂತನ ಗರಿಷ್ಠ ಸಾಧ್ಯತೆಯನ್ನು ಈ ರೀತಿ ವರ್ಣಿಸ್ತಾನೆ. ಮುಂದೆ ಹೋಗೋಣ. ಒತ್ತಿ ಕಾಲಿಡಲೊಡನೆ ಗಿರಿತನ ಗುತ್ತುತ್ತಿದುದು ತೋರ ಮರಗಳು ಕಿತ್ತು ಹಾರುತ್ತಲಿದ್ದ ಅಂಬರ ಮಣಿಯ ನನೆದಣಿದು ನೆತ್ತಿಯಗ್ರದ ತೋರ ಗುಂಡುರುಳುತ್ತಲಿದ್ದವು ಜಲದಿಯಡಿ ಮಳಲೆತ್ತು ತೀರ್ದುದು ಗುಮ್ಮಿರಿದು ಗುಡಿಯಿರಿದು ಗುಳ್ಳೆಗಳು ಒತ್ತಿ ಕಾಲಿಡಲೊಡನೆ ಗಿರಿ ತಲೆ ಗುತ್ತು ತೀರ್ದುದು ಏನೆ ನಿಂಬೆನೋ ಹನುಮಂತನ ಸಾಗತವಾ. ಧಾಪು ಕಾಲಿನಿಂದ ಮಹೇಂದ್ರಾಚಲದ ಮೇಲೆ ಹನುಮಂತ ಕಾಲಿಡುತ್ತಾನೆ. ಮಹೇಂದ್ರ ಪರ್ವತದ ನೆತ್ತಿಯ ಮೇಲೆ ಕಾಲಿಟ್ಟನಂತೆ ಪರ್ವತ ತಲೆ ತಗ್ಗಿಸಿದಂತೆ ರಾಮ ಕಾರ್ಯಕ್ಕೆ. ರಾಮ ಸೇವಾ ದುರಂಧರನಿಗೆ ಒಬ್ಬ ಸ್ವಯಂ ಸೇವಕ ಸೇವಾ ದುರಂಧರ ಸತ್ಕಾರ್ಯದಲ್ಲಿ, ಸದ್ಧರ್ಮ ಕಾರ್ಯದಲ್ಲಿ, ದೇವತಾ ಕೈಂಕರ್ಯದಲ್ಲಿ ತೊಡಗಿಸಿದ್ರೆ ತಲೆ ಎತ್ತಿದ ಎಂತಹ ಅದಟನು ತಲೆ ಬಾಗಬೇಕಾಗ್ತದೆ. ಇದು ಮುಖ್ಯ, ಇದನ್ನು ಗಮನಿಸಬೇಕು. ಮಹೇಂದ್ರಾಚಲದಲ್ಲಿ ಹೆಜ್ಜೆ ಇಡುವಾಗ ಪರ್ವತ ಮಣಿಯಿತಂತೆ ಹನುಮಂತನ ರಾಮ ಕಾರ್ಯಕ್ಕೆ ಇವನ ಕಾರ್ಯದ ಮೌಲ್ಯವನ್ನು ತಿಳಿದು ದೊಡ್ಡ ದೊಡ್ಡ ಮರಗಳು ಕಿತ್ತು ಆಕಾಶ ಹಾರಿದವು, ಸೂರ್ಯಮಂಡಲದಲ್ಲಿ ಅಪ್ಪಳಿಸಿತು. ಪರ್ವತಗಳಲ್ಲಿದ್ದಂತಹ ಬಂಡೆಗಳು ಹೊರಳಿ ಹೋಯಿತಂತೆ, ಅದು ಸಮುದ್ರಕ್ಕೆ ಬಿದ್ದಿತಂತೆ. ಹೋಗಿ ಸಮುದ್ರದಲ್ಲಿ ನೀರು ಪರ್ವತದ ಶಿಖರಕ್ಕೆ ಹಾರಿ ಹೋಯಿತು ತಳಮಳ. ಹನುಮಂತ ಪರ್ವತವನ್ನು ಏರಿದಾಗ ನೆಲದ ಒಳಕ್ಕೆ ಪರ್ವತ ಕುಸಿಯಿತಂತೆ. ಮತ್ತು ಹನುಮಂತನ ಸಾಮರ್ಥ್ಯವನ್ನು, ಈ ವಜ್ರ ಶರೀರಿಯ ದೇಹದಲ್ಲಿರುವಂತಹ ಏನು ಶಕ್ತಿ ಇದೆ, ಶಕ್ತಿ ಸಂಪನ್ನತೆ ಇದೆ, ಇದನ್ನು ತಡ್ಕೊಳ್ಳಿಕ್ಕೆ ಈ ಮಹೇಂದ್ರಾಚಲಕ್ಕೆ ಆಗಲಿಲ್ಲ ಅಂತ ಕವಿ ಹೇಳ್ತಾನೆ. ವಾಮನ ಬಲಿಯನ್ನು ಮೆಟ್ಟುವುದಕ್ಕೆ ಬೇಕಾಗಿ ತ್ರಿವಿಕ್ರಮನಾಗಿ ಬೆಳೆದಿದ್ದಾನೆ. ಉದಯಾಚಲವನ್ನು ಏರಿದಾಗ ಅದು ಕುಸಿಲಿಲ್ಲ. ವಾಮನ ತ್ರಿವಿಕ್ರಮನಾಗುವಾಗ ಆದರೆ ಅದಕ್ಕಿಂತ ಮಿಗಿಲಾಗಿ ಹನುಮಂತನ ಶಕ್ತಿ ಅಂತ ತೊರವೆ ಹೇಳ್ತಾನೆ. ಹನುಮಂತ ವಾಮನನಿಂದ ಕುಸಿಯಲ್ಪಡದಂತಹ ಗಿರಿಗಳು ಹನುಮಂತನ ಪಾದದ ಒತ್ತುವಿಕೆಯಿಂದ ಕುಸಿಯುವುದಕ್ಕೆ ತೊಡಗಿತು. ಹಾಗಾದ ಕಾರಣ ಮೂರು ಲೋಕದಲ್ಲಿ ವಾಮನನಂತವನಿಗೆ, ತ್ರಿವಿಕ್ರಮನಂತವನಿಗೂ ಮೀರಿದಂತಹ ಶಕ್ತಿ ಸಂಪನ್ನತೆ ಹನುಮಂತನಲ್ಲಿ ಅಂತ ಕವಿ ಇಲ್ಲಿ ಹೇಳ್ತಾನೆ. ಯಾರೂ ಸಮರಿಲ್ಲ. ಹನುಮಂತನನ್ನು ಮೀರಿಸುವ ಮಹಾ ವೀರರುಗಳು ಜಗತ್ತಿನಲ್ಲಿಲ್ಲ ಹೇಳ್ತಾನೆ. ಹಾಗೆ ವಿಷ್ಣು ತ್ರಿವಿಕ್ರಮಾವತಾರ ಎತ್ತಿದ, ಅವನಿಗಿಂತ ಎರಡರಷ್ಟು ಹನುಮಂತ ಬೆಳೆದನಂತೆ. ತ್ರಿವಿಕ್ರಮಾವತಾರವೇ ಸರ್ವಶ್ರೇಷ್ಠ. ಭಗವಂತನನ್ನು ಅತ್ಯದತ್ತಿಷ್ಟ ದಶಾಂಗುಲ, ಎಷ್ಟು ಬೆಳೆದರು ಮತ್ತು 10 ಅಂಗುಲ, ಅದಕ್ಕೆ ಏನೇನು ಕಡಿಮೆ ಅಲ್ಲ, ಅಷ್ಟು ಹನುಮಂತ ಬೆಳೆ. ಸೂರ್ಯಬಿಂಬ ಅವನ ತಲೆಯ ಮೇಲೆ ಅದು ನಕ್ಷತ್ರದಂತೆ ಶೋಭಿಸಿತು. ಹನುಮಂತ ಬೆಳೆದಾಗ ಎಲ್ಲಿಗೆ, ಒಂದು ಸಂದರ್ಭದಲ್ಲಿ ಸೂರ್ಯನನ್ನು ಹಣ್ಣೆಂದು ಭ್ರಮಿಸಿ ಹಾರುವಾಗ ಇಂದ್ರನ ವಜ್ರಾಘಾತ ಆಯಿತು. ಅದೇ ಹನುಮಂತ ಇವತ್ತು ಎಷ್ಟು ಬೆಳೆದಿದ್ದಾನೆ ಅಂತ ಕೇಳಿದ್ರೆ ಅದು ಬಾಲ ಹನುಮಂತ. ಇಲ್ಲಿ ಬಲವಾನ ಹನುಮಂತ, ವೀರ್ಯವಾನ ಹನುಮಂತ, ರಾಮಾನುಗ್ರಹದಿಂದ ಬೆಳೆದ ಹನುಮಂತ, ರಾಮ ಕಾರ್ಯಕ್ಕೆ ಬೆಳೆದ ಹನುಮಂತ, ಧರ್ಮ ಕೈಂಕರ್ಯಕ್ಕೆ ಹೊರಟ ಹನುಮಂತ. ಸೂರ್ಯಬಿಂಬವೇ ಹನುಮಂತನ ಶಿಕೆಯಲ್ಲಿ ಅದು ನಕ್ಷತ್ರದಂತೆ ಶೋಭಿಸಿತು ಆಕಾಶದಲ್ಲಿ. ಹನುಮಂತನಿಗೆ ಇಡೀ ಆಕಾಶದಲ್ಲಿರುವಂತಹ ನಕ್ಷತ್ರಗಳು ಹನುಮಂತನಿಗೆ ಯಾರೋ ಪುಷ್ಪವೃಷ್ಟಿ ಮಾಡುತ್ತಾ ಇದ್ದಾರೆ, ಪುಷ್ಪದ ಹೆಸರಿನಿಂದ ಪೂಜೆ ಮಾಡುತ್ತಾ ಇದ್ದಾರೆ ಅಂತ ಅನ್ನಿಸುವಷ್ಟು ಶೋಭಾಯಮಾನವಾಗಿ ಕಂಡಿತು. ಪವನ ನಂದನನನ್ನು ಏನೆಂದು ವರ್ಣಿಸಲಿ, ಹೀಗೆ ಕವಿ ತೊರವೆ ಹೇಳ್ತಾನೆ. ಮುಂದೆ ನೋಡೋಣ. ಬಾಲವೀರ್ದುದು ವಿಮಲ ಸುಮನೋ ಶೈಲ ವಲಯದವ ಅವನಿಗಿಳಿದ ಸುರಾಲಯದ ಬಾಂಧುರೆಯ
ತಿರನವೋ ಲಂಜನ ಸುತನ ಲೋಲ ಕುಂಡಲ ಚಂದ್ರ ಸೂರ್ಯರ ಸೋಲಿಸುತ್ತಲಿದ್ದವೋ ಬಳಿಕೇಳುವೆನು ಬಲಿದಂಗ್ರಿಯನು ಭುಜ ಒಯ್ದು ಬೊಬ್ಬಿರಿದಾಗ ಹನುಮ ಆ ಮೇರು ಪರ್ವತದಿಂದ ಭೂಮಿಗಿಳಿದಂತಹ ಗಂಗಾದೇವಿಯಂತೆ ಹನುಮಂತನ ಬಾಲ ಕಂಗೊಳಿಸಿತು ದೇವನದಿ ಗಂಗೆ. ಆ ಗೊಂಡೆ ಬಾಲ, ಯಾಕಂದ್ರೆ ಗೋಲಾಂಗುಲ ಅಂತ ಹೆಸರು, ಬಾಲದ ತುದಿಯಲ್ಲಿ ಗೊಂಡೆ, ಅದು ನಭದಿಂದ ಕೆಳಗಿಳಿಯುವಂತಹ ಗಂಗಾವತರಣ. ಹಾಗೆ ಶೋಭಿಸಿದಂತೆ ಬಾಲಗಳು. ಅವನ ಕರ್ಣಕುಂಡಲಗಳು, ಕಿವಿಯಲ್ಲಿದ್ದಂತಹ ಕುಂಡಗಳಲ್ಲೂ ಏನಿತ್ತು? ಕಡುಕಗಳು. ಅದು ಸೂರ್ಯ ಚಂದ್ರರಂತೆ ಶೋಭಿಸಿತು. ಬೇರೆ ರಾಮಾಯಣಗಳಲ್ಲಿ ಬಂದಿದೆ, ಅವನಲ್ಲಿದ್ದಂತಹ ಶೋಭಾಯಮಾನವಾದಂತಹ ಕುಂಡಲ ಯಾರ ಕಣ್ಣಿಗೂ ಕಾಣುವುದಿಲ್ಲ. ರಾಮದೇವರಿಗೆ ಪಂಪಾ ಸರೋವರದ ತೀರದಲ್ಲಿ ಅವನ ಹೆಗಲಿನಲ್ಲಿರುವಂತಹ ಯಜ್ಞೋಪವೀತ ಮತ್ತು ಕಿವಿಯಲ್ಲಿರುವಂತಹ ಕುಂಡಲ ಕಂಡಿತು. ಆ ಕುಂಡಲವನ್ನು ಕಂಡು ರಾಮ ಗುರುತಿಸಿದ. ಆ ಕಂಡವನನ್ನೇ ಹನುಮಂತ ದೇವರು ಅಂತ ತಿಳಿದಾತ ಉಲ್ಲೇಖಗಳಿದೆ. ಬೇರೆ ಬೇರೆ ರಾಮಾಯಣಗಳಲ್ಲಿ ಅನೇಕ ಸಂಗತಿಗಳಿದ್ದಾವೆ. ಪಾದವನ್ನು ಊರಿ ನಿಂತು ಭುಜ ತಟ್ಟಿ ಬೊಬ್ಬಿರಿತಾನೆ ಹನುಮಂತ ಭೋರ್ಗರೆಯುವ ಧ್ವನಿಯಲ್ಲಿ. ಆಗ ಹೇಳ್ತಾನೆ, ಮೊದಲನೇ ಬಾರಿಯ ಭೋರ್ಗರೆತಕ್ಕೆ ಬ್ರಹ್ಮದೇವರು ಹೆದರಿದ್ರಂತೆ. ಯಾರಿದು? ಏನು ವರ್ಚಸ್ಸಿದು? ಎರಡನೇ ಬಾರಿ ಭೋರ್ಗರೆಯುವಾಗ ಶಿವನ ಶರೀರದಲ್ಲಿದ್ದಾಗ ಗಜ ಚರ್ಮದ ಹೊದಿಕೆ ಏನುಂಟು, ಅಂಬರ, ಅದು ಕೆಳಗೆ ಕುಸಿದು ಬಿತ್ತಂತೆ, ಹರಿದು ಬಿತ್ತಂತೆ ಗಜ ಚರ್ಮಾಂಬರ. ಮೂರನೇ ಬಾರಿಯ ಅವನ ಭೋರ್ಗರೆತಕ್ಕೆ ಇಡೀ ದೇವಲೋಕ ಊರ್ಧ್ವಲೋಕಗಳು ಚದುರಿತು, ನಲುಗಿತು, ಅದುರಿತು ಅಂತ ಕವಿ ಹೇಳ್ತಾನೆ. ಆಶ್ಚರ್ಯವೆಂಬಂತೆ ಸಕಲ ದೇವತೆಗಳು ಬಂದು ಗುಂಪುಗೂಡಿದ್ರಂತೆ ಇದನ್ನು ನೋಡುವುದಕ್ಕೆ. ಬಾಹುಬಲವೆಂಬಂತಹ ಈ ವಜ್ರ ಶರೀರಿ ಬಲಾಸುರನಿಗೆ ಇಂದ್ರನಂತಿದ್ದ, ಪ್ರಬಲ ಶತ್ರುಗಳೆಂಬ ಆನೆಗಳಿಗೆ ಸಿಂಹನಾಗಿದ್ದ ರಾಕ್ಷಸ ರಾಜನ ಪಟ್ಟಣವನ್ನು ಹನುಮಂತ ನೋಡಿದನಂತೆ. ಅಲ್ಲಿಂದ ದೇಹ ಅಷ್ಟು ಬೆಳೆದಿದೆ. ಲಂಕೆಯ ದರ್ಶನ ಮಾಡಿದನಂತೆ ಅವ. ನಾವು ಕೈಗೊಂಡ ಪ್ರಯಾಣಕ್ಕೆ ಇದು ಅಲ್ಪವೆನ್ನುತ್ತಾ ಶತ್ರು ವೀರರಿಗೆ ಭೈರವನಾದಂಥ ಹನುಮಂತ ಹುಮ್ಮನ್ಸಿನಿಂದ ಭುಜವನ್ನು ಅಪ್ಪಳಿಸ್ತಾನೆ. ಹೋ, ಲಂಕೆ ಅಂದ್ರೆ ಇಷ್ಟೇಯ? ಆಕಾಶದತ್ತಕ್ಕೆ ಬೀಳುವಾಗ ಒಂದು 100 ಯೋಜನೆ ಲಂಕೆ ಖಂಡಿತ ಅವನಿಗೆ. ಇದು ನನ್ನ ಸಾಮರ್ಥ್ಯಕ್ಕೆ ಅಲ್ವೇ ಅಲ್ಲ, ಇದು ನನ್ನ ಸಾಮರ್ಥ್ಯಕ್ಕೆ ಬರೇ ಸಣ್ಣ ಕೆಲಸ, ಇದು ದೊಡ್ಡ ಸಂಗತಿ ಅಲ್ಲ ನನಗೆ ಅಂತ ಅವನಿಗೆ ಆ ಕೆಲಸದಲ್ಲಿ ಬಹಳ ಸಲೀಸಾಗಿ ಅದನ್ನು ನಿರ್ವಹಿಸುವ ಆತ್ಮವಿಶ್ವಾಸ ಜಾಗೃತ ಆಯಿತು. ಇದನ್ನ ಮಾಡಿ ಪೂರೈಸ್ತೇನೆ, ಇದೇನು ನಮಗೆ ದೊಡ್ಡದಲ್ಲ, ಸಾಗರವನ್ನು ದಾಟಬೇಕಾದ್ದು ಮುಖ್ಯ ಅಂತ ಕಂಡ. ಹಾಗೆ ದಾಟ್ಲಿಕ್ಕೆ ಹೊರಟ. ದಾಟುವೆನು ಕಡಲೇಳ ನವನಿಯ ಮೀಟಿ ಸಪ್ತ ರಸ ತಳದ ತುದಿಗೋಟೆಗಿಳುವೆನೋ ಮೇಣು ಕಮಲ ಭವಾಂಡ ಮಂಡಲದ ಕೋಟರವ ಬಗಿದಡರುವೆನು ಕಾಟಲಿಕಿದುವೆ ಕಲಾಟಕಿದುವೆಯ ಲಕ್ಷ್ಯವೆನು ಸ್ಫೋಟನೆಯ ಲೌಡಗಿದು ಹಲು ಮೊರೆದೊಳೆದ ನವಯವ ದಾಟುವೆನು ದಾಟುವೆನು ಲಂಕೆಯನ್ನು ಸೇರುವುದು ನನಗೆ ಬಹಳ ಸಣ್ಣ ಕೆಲಸ, ಸಪ್ತ ಸಾಗರವನ್ನು ದಾಟುತ್ತೇನೆ ಅಂತ ಸಂಕಲ್ಪ ಮಾಡಿದನಂತೆ. ನನಗದು ಸಾಧ್ಯ ಉಂಟು. ಮಾತ್ರ ಅಲ್ಲ, ಸಪ್ತ ಸಾಗರದ ತುದಿಯ ಕೋಟೆಯನ್ನು ಹೋಗಿ ನಾನು ಭೇದಿಸಬಲ್ಲೆ. ಅಷ್ಟು ಸಾಮರ್ಥ್ಯದ ಆತ್ಮವಿಶ್ವಾಸ ಜಾಗೃತವಾಯಿತು. ಸಂಪೂರ್ಣ ಮೌಢ್ಯ ಕಳೆದು ಹೋಯಿತು ಹನುಮಂತನದ್ದು. ಅವ ಜಾಗೃತ ಚೇತನನಾಗುತ್ತಾನೆ. ಆತ್ಮಪ್ರಜ್ಞೆ, ಆತ್ಮ ಸ್ವರೂಪವನಲ್ಲಿ ಜಾಗೃತ ಆಯ್ತಂತೆ. ಬ್ರಹ್ಮಾಂಡವನ್ನು ಒಡೆದು ಹೋಗಬಲ್ಲೆ ನಾನು, ನನಗಿದು ಲಕ್ಷ್ಯವೇ ಅಲ್ಲ. ಇದು ಈ ಕಾರ್ಯದ ಬಗೆಗಿದ್ದಂತಹ ಅಂತರಂಗದ ಆತಂಕ ದೂರ ಹೋಯಿತು. ಪೂರ್ಣ ಜ್ಞಾನ ಹನುಮಂತನಲ್ಲಿ ಪ್ರಕಟ ಆಯಿತು. ಅದು ಪ್ರಕಾಶಮಾನವಾಗಿ ಹೊಳೆಯುವುದಕ್ಕೆ ತೊಡಗಿತು. ಅವನ ಶಕ್ತಿ, ಸಂಪನ್ನತೆ ಕುಂದಣದಲ್ಲಿಟ್ಟಂತಹ ಚಿನ್ನದಂತೆ ಅದು ಆಗಲಿಕ್ಕೆ ತೊಡಗ. ಹಾಗೆ ಮದಿಸಿದ ಆನೆಯಂತೆ ಅವ ಔಡುಗಚ್ಚಿ ಹಲ್ಲನ್ನು ಮಸೆದು
ಶರೀರವನ್ನು ತೂಗಿದನಂತೆ, ಭುಜವನ್ನು ತೂಗಿದಂತೆ. ಇದು ದೊಡ್ಡ ಕೆಲಸ ಅಲ್ಲ. ಹಾಗೆ ಅವನ ಕಾಲಡಿಗೆ ಸಿಕ್ಕಿದ ಕುಂಬಳದಂತೆ ನಾನು ಹೆಜ್ಜೆ ಇಟ್ಟರೆ ಈ ಲಂಕೆಯ ರಾಕ್ಷಸರು ಎಂಥದ್ದು ಅಲ್ಲ. ಒಂದು ಸರಳವಾದಂತಹ ಪ್ರಯೋಗವನ್ನು ಇಲ್ಲಿ ತೊರವೆ ಮಾಡ್ತಾನೆ. ಇದೇನು ನನಗೆ ದೊಡ್ಡ ಕುಂಬಳವ ಇದು. ನಾವು ವಾಡಿಕೆ ಮಾತಿನಲ್ಲಿ ಹೇಳಿದಂತೆ ಇಲ್ಲಿ ಒಂದು ಶಬ್ದ ಪ್ರಯೋಗ ಮಾಡ್ತಾನೆ. ಕಾಲಡಿಯ ಕುಂಬಳದಂತೆ ರಕ್ಕಸ ಗಡಣವನ್ನು ಅವಚಿ ಬಿಡ್ತೇನೆ ನಾನು. ನನಗೆ ಲಂಕೆಯ ರಾಕ್ಷಸರು ಪ್ರಭಾವಲ್ಲ, ನಜ್ಜುಗುಜ್ಜಾಗ್ತಾರೆ. ಸೀತೆಯನ್ನು ಅದು ಒಂದು ಸೀತೆಯನ್ನು ಕಾಣುವ ಉದ್ದೇಶ ಇಲ್ಲಿ ಸಫಲ ಆಗುವುದಿಲ್ಲ. ಜಾಂಬವರು ಏನು ಹೇಳಿದ್ದಾರೆ? ಸೂಕ್ಷ್ಮದಿಂದ ಹೋಗಬೇಕು, ಸೀತಾನ್ವೇಷಣೆ ಮಾಡಬೇಕು, ರಾಮನ ಸಂದೇಶ ಹೋಗಬೇಕು, ಆಮೇಲೆ ನೀನು ರಾವಣನಿಗೆ ಬಂದದ್ದು ಗೊತ್ತು. ಹಾಗಾದ್ರೆ ಇದಲ್ಲ, ನಾನು ಸೂಕ್ಷ್ಮ ರೂಪ, ಇದು ರಾಜಕಾರ್ಯಕ್ಕೆ ಯೋಗ್ಯ. ಹಾಗಾದ ಕಾರಣ ಜಾಂಬವರು ಹೇಳಿದ್ದು ಪಕ್ಕ ನೆನಪಾಯ್ತಂತೆ ಅವಸರದಲ್ಲಿ. ಆ ವಿವೇಕ ಜಾಗೃತ ಆಯಿತು. ಈಗಿನ ರಾಜಕಾರ್ಯಕ್ಕೆ ರಾಜಮಾರ್ಗ ಯಾವುದು ಅಂತ ಹೇಳಿದ್ರೆ ಇದು ಬೊಬ್ಬೆ ಹಾಕುವುದಲ್ಲ, ಗಲಾಟೆ ಮಾಡುವುದಲ್ಲ. ಹೀಗೆ ಯೋಚಿಸಿ ತನ್ನ ಶರೀರವನ್ನು ಪೂರ್ವ ಸ್ಥಿತಿಗೆ ತಂದ ಅಂತ ಕವಿ ಹೇಳ್ತಾನೆ. ನೋಡು ಏನ್ ಮಾಡಿದ ಅಂತ. ಕೈಗಳನ್ನು ತತ್ಪರ್ವತ ಮೇಗೆ ಬಲಿದಡಿಯೂರಿ ತನುವನು ತೂಗಳಿಲೆ ಸೆಳೆ ಮಂಚದವೋಲೆಲೆದುದೋಲು ನಿಗಾರದಲ್ಲಿ ಸೂಗರಿಸೆ ತುದಿವಾಲವ ಮರರ ತೂಗುಗಳ ಕಹಳೆಗಳ ಹರೆಗಳ ತಾಗುಗಳ ತನಿಹರುಜದಲ್ಲಿ ಹಾರಿದನು ಹನುಮಂತ. ಹಾರಿದನು ಆ ಸಾಮಾನ್ಯ ಸ್ಥಿತಿಗೆ, ತನ್ನ ಪೂರ್ವ ಸ್ಥಿತಿಗೆ ದೇಹವನ್ನು ಕುನಿಸಿದ. ಓ, ನನ್ನಿಂದ ಅಚಾತುರ್ಯನ ಉತ್ಸಾಹದಲ್ಲಿ ಅಚಾತುರ್ಯ ನಡೆಯಬಾರದು, ಅತ್ಯುತ್ಸಾಹದಲ್ಲಿ ಸ್ವಸ್ವರೂಪ ಪ್ರಜ್ಞೆ ಜಾಗೃತ ಆಯಿತು. ಬ್ರಹ್ಮ ಇಂದ್ರ ದೇವತೆಗಳಿಗೆ ಕೈ ಮುಗಿದಂತೆ ಮನಸ್ವಿ ರಾಜಾದಿರಾಜನಾದಂತಹ ಪ್ರಭುವಾದಂತಹ ರಾಮಚಂದ್ರನ ಪಾದ ಕಮಲಗಳಿಗೆ ನಮಸ್ಕರಿಸ್ತಾನೆ. ಅದಕ್ಕಿಂತ ದೊಡ್ಡದು ಯಾವುದೂ ಅಲ್ಲ. ಜೊತೆಗೆ ನೆನೆದು ತನ್ನ ತಂದೆಗೆ, ಕೇಸರಿ ತಂದೆ ತಾಯಿ ಅಂಜನಾದೇವಿ ಹಾಗೆ ಹೆತ್ತವರಿಗೆ ಮನಸ್ವಿ ನಮಸ್ಕರಿಸಿದನಂತೆ. ರಾಮನ ಕಾರ್ಯಕ್ಕೆ ನಿಮ್ಮ ಆಶೀರ್ವಾದ ಬೇಕು. ಪ್ರಪಂಚವನ್ನು ಕಾಣುವುದಕ್ಕೆ ಕಾರಣರು ತಾಯಿ ತಂದೆ. ಅದಕ್ಕಾಗಿ ಪರ್ವತದ ತುದಿಗೆ ಕೈಗಳನ್ನು ಊರಿ ನಮಸ್ಕಾರ ಮಾಡ್ತಾನೆ. ಭೂಮಿ ತಾಯಿಯನ್ನು ನಮಸ್ಕರಿಸಿದ. ಯಾಕೆ? ಭೂಪತಿ ರಾಮಚಂದ್ರಮ. ಆ ತಾಯಿ ಅನುಗ್ರಹ ಬೇಕು ನನಗೆ ಈ ಕೆಲಸ ಮಾಡಲಿಕ್ಕೆ. ದೇವದೇವತೆಗಳಿಗೆ, ದಿಕ್ಪಾಲಕರಿಗೆ, ಎಲ್ಲರಿಗೂ ನವಗ್ರಹರಿಗೆ ಎಲ್ಲರನ್ನು ನಮಸ್ಕರಿಸ್ತಾನೆ. ಅತೀತ ಶಕ್ತಿಗಳಿಗೆ, ದೈವಿ ಶಕ್ತಿಗಳನ್ನು ನೆನಪಿಸ್ತಾನೆ. ಗುರು ಪರಂಪರೆಯನ್ನು ನೆನಪಿಸ್ತಾನೆ. ಎಲ್ಲರೂ ದಿಗ್ಭ್ರಮೆಗೊಳ್ಳುತ್ತಿದ್ದಂತೆ ಅವನ ಕೈಗಳು ತೂಗಲಿಕ್ಕೆ ತೊಡಗಿತು. ಬಾಲ ನಿಮಿರಿ ನಿಂತಿತಂತೆ, ಗೊಂಡೆಯಾಕಾರದಲ್ಲಿ ಆಕಾಶದಲ್ಲಿ ತುದಿ. ದೇವತೆಗಳು ದಿಗ್ಭ್ರಮೆ ಹೊಡೆದಂತೆ. ಕಹಳೆ, ತಮ್ಮಟೆ, ನಗಾರಿಗಳು, ಮಂಗಲ ವಾದ್ಯಗಳು ಜಯಘೋಷ ಮಾಡ್ತಾ ಇತ್ತು ಆಕಾಶ ಮಾರ್ಗದಲ್ಲಿ. ಅವ ಹಾಗೆ ಬಲಗಾಲನ್ನು ಊರಿ ಅವ ಹೆಜ್ಜೆಯು ಹಾರಿದಂತಹ ಏಟು ಪರ್ವತ ಅಧೋಲೋಕಕ್ಕೆ ಕುಸಿಯಿತು. ಆಕಾಶಕ್ಕೆ ಎರಚಿದಂತಹ ಸಮುದ್ರದ ನೀರಿನಿಂದ ದೇವತೆಗಳೇ ಕಾಣಲಿಲ್ಲಂತೆ. ಆ ನೀರಿನ ಮಧ್ಯೆ ಅಷ್ಟು ನೀರು ದೇವತೆಗಳನ್ನು ಮುಳುಗಿಸಿತು. ದಿಗ್ಗಜಗಳು ತತ್ತರಿಸಿದವು. ಆದಿಶೇಷ, ಆದಿಕೂರ್ಮ ಇವರಿಗೆ ದಿಗಿಲಾಯಿತು. ದಿಗ್ಗಜಗಳೇ ಹೌಹಾರಿದವಂತೆ, ಭೀತಿಯಿಂದ ತತ್ತರಿಸಿ ಹೋದ್ರಂತೆ. ಏನಾಯಿತು? ಪರ್ವತದ ಮರಗಳು ಮುರಿದು ಹೋದವು, ಎಸೆಯಲ್ಪಟ್ಟವು. ಸಾಗರದಲ್ಲಿ ಗರ್ಭದಲ್ಲಿರುವಂತಹ ಮೊಸಳೆ, ಮೀನು, ನೀರಾನೆ, ಏನು ತಿಮಿಂಗಿಲಗಳು ಅಂಜಿ ಅರಟಿ ಚೀರಿ ಒಟ್ಟು ಇಡೀ ಪ್ರಕೃತಿ ಅಲ್ಲೋಲ ಕಲ್ಲೋಲವಾಯಿತು ಅಂತ ಹೇಳ್ತಾರೆ. ಆದ್ರೂ ಹನುಮಂತನಿಗೆ ಶಿವನ ಅನುಗ್ರಹ ಇತ್ತು ಅಂತ ಹೇಳಿದ್ರು. ಕೇಳೋಣ. ಹರಸಿದರು ಚತುರಾಸ್ಯ ನಮರರ ತರುಣಿಯರು ಸೂಸಿದರು ಸೇಸೆಯ. ಹರಸಿದರು ಚತುರಾಸ್ಯ ನಮರರ ತರುಣಿಯರು ಸೂಸಿದರು ಸೇಸೆಯ. ಸುರಮುನಿಗಳ ಘೋಷಿಸಿದ ರುಬ್ಬಿದರು ದಿಗದಿಪರು.
ತುರವೆ ಯಧಿಪತಿರಾಯ ನರಕೇಸರಿಯ ಲೀಲಾ ಚರಿತ ವಿಧಿಲಾಗ ನರಕೇಸರಿಯ ಲೀಲಾ ಚರಿತ ಇದೆಲ್ಲ ಹರಯನುತ ನಾರದನು ನಲಿದಾಡಿದನು ಗಗನದಲ್ಲಿ ನಾರದನು ನಲಿದಾಡಿದನು ಗಗನದಲ್ಲಿ ನರನಲೀಲಾ ಚರಿತ ರಾಮ ರಾಮ ಸೃಷ್ಟಿಕರ್ತನಾದಂತಹ ಬ್ರಹ್ಮದೇವರು ಮನಸ್ವಿ ಆಶೀರ್ವದಿಸಿದ್ರಂತೆ ದುಷ್ಟನ ವಧೆಗೆ ಇದು ನಾಂದಿ ಕಾರ್ಯಕ್ರಮ. ಕೈಲಾಸವಾಸಿಯಾದಂತಹ ಶಿವನಿಗೆ ಸಂತೋಷ ಆಯ್ತಂತೆ, ತಲೆದೂಗಿದನಂತೆ. ದುಷ್ಟನಾದಂತಹ ದಶಕಂಠನ ರಾವಣೇಶ್ವರನ ಹನನಕ್ಕೆ ಇದು ಶುಭವನ್ನು ಬರೀತಾ ಇದೆ, ಇದು ಮುನ್ನುಡಿ ಅಂತ ತಿಳ್ಕೊಂಡನಂತೆ. ದೇವತಾ ಸ್ತ್ರೀಯರು ಅಕ್ಷತೆಯನ್ನು ಹಾಕಿದ್ರಂತೆ. ರಾಮಭಕ್ತ ಆಂಜನೇಯನಿಗೆ ಶುಭವನ್ನು ಹಾರೈಸಿದ್ರು. ದೇವಋಷಿಗಳು ಅವರು ಸ್ವಸ್ತಿ ಮಂತ್ರವನ್ನು ಹೇಳಿದ್ರಂತೆ. ಜಗತ್ತಿಗೆ ಶಾಂತಿಯ ಸಂದೇಶ ಇದು ಹನುಮಂತ ಹೋಗುವಂತಹದ್ದು. ಹಾಗೆ ದಿಕ್ಪಾಲಕರು ಆನಂದದಿಂದ ಉಬ್ಬಿ ಕುಣಿದ್ರಂತೆ. ಇಂದ್ರಾದಿಗಳು ನಮಗೆ ಬಂಧನ ವಿಮೋಚನೆ ಆಯಿತು, ಎಲ್ಲರ ಆಶಯ ಸೀತಾ ಪ್ರಾಪ್ತಿ, ರಾವಣ ವಧೆ. ನಾರದರಂತೂ ಮಹತಿ ವೀಣೆಯನ್ನು ಹಿಡಿದು ಕುಣಿದು ಕುಪ್ಪಳಿಸಿದರಂತೆ. ನಾರಾಯಣನ ಸಂಕಲ್ಪದಂತೆ ನಾರದರ ಲೋಕ ಸಂಚಾರ. ಹಾಗಾದ್ರೆ ಇದು ಲೋಕಕ್ಕೆ ನೆಮ್ಮದಿಯ, ಶಾಂತಿಯ ಮತ್ತು ಅಧರ್ಮದ ನಾಶ, ಧರ್ಮದ ಪುನರ್ಸ್ಥಾಪನೆಯ ಒಂದು ದೊಡ್ಡ ಸಂದೇಶಕ್ಕೆ ಇದು ಮೊದಲ ನುಡಿ, ಇದು ಮುನ್ನುಡಿ. ಇದು ತೊರೆವೆಯ ಅಧಿಪತಿಯಾದಂತಹ ನರಸಿಂಹಸ್ವಾಮಿಯ ಮನೋಹರವಾದಂತಹ ಸಂಕಲ್ಪ ಇದು ಅಂತ ಎಲ್ಲರೂ ಸಜ್ಜನ ಶಕ್ತಿಗಳು, ದೇವತಾ ಶಕ್ತಿಗಳು ಸಂತೋಷಿಸಿದ್ರು ಅಂತ ಕವಿ ಹೇಳ್ತಾರೆ. ಮಂಗಲದ ಕಡೆಗೆ ಸಾಗೋಣ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ರಾಮಾಯ